ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ HPV ವ್ಯಾಕ್ಸಿನ್ ಬಗ್ಗೆ. ಹ್ಯೂಮನೋ ಪ್ಯಾಪಿಲೋಮಾ ವೈರಸ್ ವ್ಯಾಕ್ಸಿನ್ ಬಗ್ಗೆ ವಿವರವಾದ ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದಾರೆ ಕಾರ್ಯಕ್ರಮದ ಅತಿಥಿ, ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯ ಅಧಿಕಾರಿ ಬೆಳಗಾವಿಯ ಡಾಕ್ಟರ್ ಸುಶೀಲಾ ಸಹಾಯನ್ ಅವರವರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ. ಅವರೊಂದಿಗೆ ಜಿಲ್ಲಾ ಮೇಲ್ವಿಚಾರಣಾ ಮತ್ತು ಮೌಲ್ಯಮಾಪಕ ವ್ಯವಸ್ಥಾಪಕರು ಬೆಳಗಾವಿಯ ಡಾಕ್ಟರ್ ಸಿದ್ದರಾಮ್ HM ಅವರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್. ನಮಸ್ಕಾರ ಸರ್. ಪ್ರಾರಂಭ ಮಾಡೋಣ ಇವತ್ತಿನ ಈ ವಿಷಯ, HPV ವ್ಯಾಕ್ಸಿನ್, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್. ಹಂಗಂದ್ರೆ ಏನು, ಅದ್ರ ಬಗ್ಗೆ ನಮ್ಮ ಸ್ನೇಹಿತರಿಗೆ ಸ್ವಲ್ಪ. ಸರ್, ಇದು HPV ಲಸಿಕಾ ಅಭಿಯಾನ ಅನುಷ್ಠಾನಗೊಳಿಸಲು ನಮ್ಮ ಆರೋಗ್ಯ ಇಲಾಖೆ ಸ್ಟಾರ್ಟ್ ಮಾಡಿದೆ. ಇದು HPV ಅಂದ್ರೆ ಹ್ಯೂಮನ್ ಪೆಪ್ಲೋಮಾ ವೈರಸ್. ಇದು ಗರ್ಭಕಂಠದ ಕ್ಯಾನ್ಸರ್ ಇಂದ ಬರುತ್ತೆ. ಇದು ಸೆಕ್ಸುವಲ್ ಕಾಂಟ್ಯಾಕ್ಟ್ ಇಂದ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಇದು. ಸೊ ಇದಕ್ಕೋಸ್ಕರ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಇದು ಲಸಿಕೆಯನ್ನು ಪ್ರಾರಂಭ ಮಾಡಿದೆ ಸರ್. ಇದು ಆಕ್ಚುಲಿ 28 ಫೆಬ್ರವರಿಯಿಂದ 14 ವರ್ಷ ವಯಸ್ಸಿನ ಮಕ್ಕಳು 14 ವರ್ಷ ಪೂರ್ಣಗೊಂಡಿರಬೇಕು, 15 ವರ್ಷ ಇನ್ನು ಆಗಿರಲಿಲ್ಲದ ಮಕ್ಕಳಿಗೆ ಹಾಕ್ತೇವೆ ಸರ್. ಅದು ನಮ್ಮ ಬೆಳಗಾವಿ ಡಿಸ್ಟಿಕ್ ಅಲ್ಲಿ ಮಾರ್ಚ್ 9ರಿಂದ ಸ್ಟಾರ್ಟ್ ಮಾಡಿದೆ. ಆಲ್ ರೈಟ್. ಅಂತ ಸಂದರ್ಭದಲ್ಲಿ ಈ ಒಂದು ಡ್ರೈವ್ ಅಂತ ಹೇಳ್ತಾರೆ ವ್ಯಾಕ್ಸಿನೇಷನ್. ಏಕೆಂದ್ರೆ ಬಾಲ್ಯದಲ್ಲಿ ನಾವು ಕೇಳಿದ್ವಿ ಬಹಳಷ್ಟು ಒಂದು ವ್ಯಾಕ್ಸಿನೇಷನ್, ಅದರಲ್ಲಿ ಬಹಳ ಫೇಮಸ್ ಆದಂತಹ ಒಂದು ದೋ ಬೂಂದ್ ಜಿಂದಗಿಗೆ ಪೋಲಿಯೋ ಅಂತ, ಅದಕ್ಕೂ ಒಂದು ಡ್ರೈವ್ ಅಂತ ಹೇಳ್ತಾರೆ. ಈ ಡ್ರೈವ್ ಉದ್ದೇಶ ಏನಿದೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಬಹುದಾ? ಖಂಡಿತವಾಗಿ ಸರ್. ಈಗಾಗಲೇ ಮೇಡಮ್ ಹೇಳಿದಾಗೆ ಇದು ಗರ್ಭಕಂಠದ ಕ್ಯಾನ್ಸರ್ನ ತಡೆಗಟ್ಟುವುದಕ್ಕೆ ಇರುವಂತಹ ಏಕೈಕ ವ್ಯಾಕ್ಸಿನೇಷನ್ ಆಗಿರೋದ್ರಿಂದ ಮುಖ್ಯವಾಗಿ 14 ವರ್ಷದಿಂದ 15 ವರ್ಷದ ಒಳಗಿನ ಮಕ್ಕಳಲ್ಲಿ ಅತಿ ಹೆಚ್ಚು ಈ ಬಾಧೆಗೆ ಒಳಗಾಗ್ತಕ್ಕಂಥ ಒಂದು ಸಂದರ್ಭ ಇರೋದ್ರಿಂದ ಆ ಮಕ್ಕಳನ್ನ ನಾವು ಸಂಪೂರ್ಣವಾಗಿ ಸುರಕ್ಷಿತಗೊಳಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಲಸಿಕಾ ಅಭಿಯಾನವನ್ನು ಜಿಲ್ಲೆಯ 39,800 ಚಿಲ್ಲರೆ ಮಕ್ಕಳಿಗೆ ನಾವು ಈ ಅಭಿಯಾನವನ್ನು ಆಯೋಜನೆ ಮಾಡಿಕೊಂಡು ಈ ಒಂದು 3 ತಿಂಗಳ ಅವಧಿನಲ್ಲಿ ಈ ಒಂದು ಅಭಿಯಾನವನ್ನು ಆಯೋಜನೆಯನ್ನು ಮಾಡ್ಕೊಳ್ತಾ ಇದ್ದೀವಿ. ಈ ಅಭಿಯಾನ ಪ್ರಾರಂಭವಾಗ್ತಿರುವಂಥದ್ದು ಮಾರ್ಚ್ನಿಂದ ಮೇ ತಿಂಗಳವರೆಗೂ ಈ ಅಭಿಯಾನವನ್ನು ನಡೀತಾ ಇರುತ್ತೆ ಸರ್. ಅಂತ ಸಂದರ್ಭದಲ್ಲಿ ವಯಸ್ಸಿನ ಬಗ್ಗೆ ನೀವು ಹೇಳಿದ್ರಿ, ಈ ಒಂದು ಡ್ರೈವ್ನಲ್ಲಿ ಭಾಗವಹಿಸಲಿರೋ ಈ ಎಸ್ಪೆಷಲಿ ಮಹಿಳೆಯರಿಗೆ ಇದು ಇರುತ್ತೆ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ. ವಯಸ್ಸು, ಏಜ್ ಆ್ಯಂಡ್ ಜೆಂಡರ್ ಆಲ್ಸೋ. ಖಂಡಿತವಾಗಿ ಕೂಡ ಸರ್, ಇದು ವ್ಯಾಕ್ಸಿನ್ ಆಕ್ಚುಲಿ 14 ವರ್ಷದ ಯಾಕೆ ಮಕ್ಕಳು ಕೊಡಬೇಕಂದ್ರೆ ಇದು 14 ವರ್ಷ ಏಜು ಸರ್ ತುಂಬಾ ಈ ವ್ಯಾಕ್ಸಿನ್ ಪರಿಣಾಮಕರವಾಗಿರುತ್ತೆ ಸರ್. ಇದು ಸುರಕ್ಷಿತವಾಗಿ, ಆಮೇಲೆ ಇದರಲ್ಲಿ ಸೈಡ್ ಎಫೆಕ್ಟ್ ಇರೋದಿಲ್ಲ ಸರ್ ಇದಕ್ಕೆ. ಸೊ ಅದಕ್ಕಾಗಿ ನಾವು 14 ವರ್ಷ ಮಕ್ಕಳನ್ನೇ ಇದು ಮಾಡ್ತೀವಿ. ಇದು ಆಕ್ಚುಲಿ ಫಿಮೇಲ್ ಜಾಸ್ತಿ ಕಾಣೋದು. ಈವನ್ ನಮ್ಮ ಭಾರತ ದೇಶದಲ್ಲಿ ಫಿಮೇಲ್ ಸೆಲೆಕ್ಷನ್ ಮಾಡಿದ್ವಿ, ಬಟ್ ಇವನ್ ಮೇಲಲ್ಲಿ ಇರುತ್ತೆ. ಬಟ್ ವ್ಯಾಕ್ಸಿನೇಷನ್ ಸ್ಟಾರ್ಟ್ ಮಾಡಿದ್ದಲ್ಲಿ ಇದು ಗರ್ಲ್ಸ್ ಚಾರ್ಡ್ಗೆ ಮಾಡ್ತಾ ಇದ್ದೀವಿ ಸರ್. ಸೊ ಇದು ಪರ್ಫೆಕ್ಟ್ ಏಜ್ ಅಂತ ತಿಳ್ಕೊತೀವಿ, 14 ಇಯರ್ಸ್. ತಾವು ತಮ್ಮ ಉತ್ತರದಲ್ಲಿ ಸೈಡ್ ಇಫೆಕ್ಟ್ಸ್ ಅಂತ ಹೇಳಿದ್ರೆ ಅದೇ ಬಹಳ ಮುಖ್ಯವಾದ ಒಂದು ಪ್ರಶ್ನೆ ಆಗುತ್ತೆ ಎಲ್ಲರಲ್ಲಿಯೂ. ಸೈಡ್ ಇಫೆಕ್ಟ್ಸ್ ಏನಾದರೂ ಇದುವರೆಗೂ ಕಂಡು ಬಂದಿದೆ? ಇಲ್ಲ, ಸ್ಟಿಲ್ ಇಲ್ಲಿವರೆಗೆ ಯಾವುದೂ ಸೈಡ್ ಇಫೆಕ್ಟ್ ಬಂದಿಲ್ಲ. ಅಂದ್ರೆ ಜಸ್ಟ್ ಮೈಲ್ಡ್ ಆಗಿ ಬರೋದಂದ್ರೆ ಇಂಜೆಕ್ಷನ್ ಕೊಟ್ಟಾಗ ಸ್ವಲ್ಪ ಮೈಲ್ಡ್ ಪೇನ್ ಬರುತ್ತೆ ಶೋಲ್ಡರ್ಗೆ, ಆಮೇಲೆ ಸ್ವಲ್ಪ ಮೈಲ್ಡ್ ಜ್ವರ ಇರುತ್ತೆ ಅಷ್ಟೇ. ಅದನ್ನ ಬಿಟ್ಟು ಅಂಥದ್ದು ಏನು ಫುಲ್ ಸೀರಿಯಸ್ ಆಗಿ ಅಂಥದ್ದೇನು ಇನ್ನೂ ಬಂದಿಲ್ಲ ಸೈಡ್ ಇಫೆಕ್ಟ್ ನಮಗೆ. ಈ ಒಂದು ವ್ಯಾಕ್ಸಿನ್ಗೆ ಏನಾದರೂ ಚಾರ್ಜಸ್ ಇದೆ ಅದ್ರ ಬಗ್ಗೆ? ಇಲ್ಲ, ಚಾರ್ಜಸ್ ಇಲ್ಲ. ಪ್ರೈವೇಟ್ ಹಾಸ್ಪಿಟಲ್ ತುಂಬಾ ಕಾಸ್ಟ್ಲಿ ಆಗಿದೆ ಇದು ವ್ಯಾಕ್ಸಿನ್. 3,000 ಹಿಡ್ಕೊಂಡು 12,000 ಇದು ಚಾರ್ಜ್ ಮಾಡ್ತಾರೆ. ಬಟ್ ನಮ್ದು ಆರೋಗ್ಯ ಇಲಾಖೆಯಲ್ಲಿ ಉಚಿತವಾಗಿ ಇದನ್ನು ಕೊಡಲು ಪ್ರಾರಂಭಿಸಿದ್ದಾರೆ ಸರ್. ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಭಾರತ ದೇಶದಲ್ಲಿ ಆಗ್ತಾ ಇದೆಯಾ ಅಥವಾ ಹೇಗೆ? ಇದು ವ್ಯಾಕ್ಸಿನ್ ಜಗತ್ತಾದ್ಯಂತ ಎಲ್ಲ ಕಡೆ ಆಗ್ತಾ ಇದೆ, ಬಟ್ ನಮ್ಮಲ್ಲಿ ಇದು ಭಾರತದಲ್ಲಿ ಫಸ್ಟ್ ಟೈಮ್ ಆಗ್ತಾ ಇದೆ. ಯಾಕಂದ್ರೆ ಇದು ಗರ್ಭಕಂಠದ ಕ್ಯಾನ್ಸರ್ ನಮ್ಮ 2ನೇ ಸ್ಥಾನದಲ್ಲಿ ಇದೆ ಸರ್ ಭಾರತದಲ್ಲಿ. ಅದಕ್ಕೋಸ್ಕರ ಇದನ್ನು ವ್ಯಾಕ್ಸಿನ್ ಅನ್ನು ಪ್ರಾರಂಭಿಸಿ ಮಾಡಿದ್ದೇವೆ. ಅಂತ ಸಂದರ್ಭದಲ್ಲಿ ಭಾರತದಲ್ಲಿ ಇಫ್ ಇಟ್ ಈಸ್ ಆನ್ ದ ಸೆಕೆಂಡ್, ಬೇರೆ ದೇಶಗಳು ಇದನ್ನ ಅಳವಡಿಸ್ಕೊಂಡಿದ್ದಾರೆ, ಅಲ್ಲಿ ರಿಸಲ್ಟ್ ಹೇಗಿದೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಬೇಕು. ಖಂಡಿತವಾಗಿಯೂ ಸರ್. ಈಗ ಕಳೆದ 15 ವರ್ಷಗಳಿಂದಲೂ ಕೂಡ ಈ ಒಂದು ಹ್ಯೂಮನೋ ಪ್ಯಾಪಿಲೋಮಾ ವೈರಸ್ಗೆ ಸುರಕ್ಷಿತವಾದಂಥ ಒಂದು ವ್ಯಾಕ್ಸಿನ್ ಅನ್ನು ಕಂಡುಹಿಡಿಯಲಾಗಿದೆ. 15 ವರ್ಷದಿಂದ ಕೂಡ ಇದು ಬಳಕೆಯಲ್ಲಿದೆ. ಅದರಲ್ಲಿ ಮುಖ್ಯವಾಗಿ ಸ್ಕಾಟ್ಲೆಂಡ್ ಒಂದು ಉದಾಹರಣೆ ತಗೊಳ್ಬಹುದು, ಡೆನ್ಮಾರ್ಕ್ನ ಉದಾಹರಣೆ ತಗೊಳ್ಬಹುದು, ಅಮೆರಿಕದ ಕೆಲವು ರಾಜ್ಯಗಳಲ್ಲಿ ಕೆಲವು ಪ್ರದೇಶಗಳಲ್ಲಿ ಅದು ಅತಿ ಹೆಚ್ಚಾಗಿ ಬಾಧಿಸುವಂತ ಒಂದು ಪ್ರದೇಶ ಆಗಿತ್ತು. ಅಲ್ಲಿ ಈಗ 90% ಒಂದು ಯಶಸ್ವಿಯಾಗಿ ಆ ಒಂದು ವ್ಯಾಕ್ಸಿನೇಷನ್ ಮಾಡೋದ್ರ ಮೂಲಕ ವಯಸ್ಕರಲ್ಲಿ ಏನು ಗರ್ಭಕಂಠದ ಕ್ಯಾನ್ಸರ್ ಆಗ್ತಾ ಇತ್ತು ಅದನ್ನು ಯಶಸ್ವಿಯಾಗಿ 90% ಎಫಿಕಸಿಯನ್ನ ಅಥವಾ ಗುಣಮಟ್ಟವನ್ನು ಅವ್ರು ಕಂಡುಕೊಂಡಿದ್ದಾರೆ. ಆದ್ರಿಂದ ಇದು ಎಲ್ಲ ದೇಶಗಳಿಗೆ ಪ್ರಸರಿಸಬೇಕು ಅಂತೇಳಿ WHO ಮತ್ತು ICMR, ನಮ್ಮ ದೇಶದಲ್ಲಿ ICMR ಒಂದು ಸಂಸ್ಥೆ ಅದು ಪ್ರಾಯೋಗಿಕವಾಗಿ ನಡೆಸಿದಾಗ WHO ಮತ್ತು ಎಲ್ಲವನ್ನು ಸೇರಿಕೊಂಡು ಇದು ವಿಶ್ವದ ಎಲ್ಲ ದೇಶಗಳಲ್ಲಿ ಕೂಡ ಏಕಕಾಲದಲ್ಲಿ ಪ್ರಾರಂಭಿಸಬೇಕು ಅಂತೇಳಿ ಈ ವರ್ಷದಿಂದ ಎಲ್ಲ ರಾಷ್ಟ್ರಗಳಲ್ಲಿ ಕೂಡ ಈ HPV ವ್ಯಾಕ್ಸಿನ್ ಅನ್ನ ಕ್ಯಾಂಪೇನ್ ಮೋಡಲ್ಲಿ ಕೂಡ ಈಗಾಗಲೇ ಪ್ರಾರಂಭಿಸಲಾಗಿದೆ. ಅದೇ ರೀತಿ ನಮ್ಮ ದೇಶದಲ್ಲಿಯೂ ಕೂಡ ರಾಜಸ್ಥಾನದಲ್ಲಿ ತಮಗೆ ಗೊತ್ತಿರುವ ಹಾಗೆ ಕಳೆದ ವಾರದ ಹಿಂದೆನೇ ಕೂಡ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳವರು ಈ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಿ ರಾಜಸ್ಥಾನದಲ್ಲಿ ಇದರ ಒಂದು ಕಾರ್ಯಕ್ರಮ ಉದ್ಘಾಟನೆಗೊಳಿಸಿ
ಸೀಮಿತಗೊಳಿಸಿ ರಾಜ್ಯದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಕೂಡ ಅನುಷ್ಠಾನ ತರೋದಕ್ಕೆ ಮಾರ್ಗದರ್ಶನ ಮತ್ತು ಚಾಲನೆಯನ್ನು ನೀಡಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಯಲ್ಲೂ ಕೂಡ ಆ ಒಂದು ರಾಷ್ಟ್ರವ್ಯಾಪಿ ಅಭಿಯಾನದಲ್ಲಿ ನಾವು ಕೂಡ ಕೈ ಜೋಡಿಸ್ತಾ ಇದ್ದೀವಿ ಸರ್. ಸರ್, ಇದು ಭಾರತೀಯ ಮಹಿಳೆಯರಲ್ಲಿ ಕಂಡುಬರುವ ಕ್ಯಾನ್ಸರ್, ಗರ್ಭಕಂಠದ ಕ್ಯಾನ್ಸರ್ 2ನೇ ಸ್ಥಾನದಲ್ಲಿದೆ. 2024 ಅಂದಾಜಿನ ಪ್ರಕಾರ ಸುಮಾರು 78,499 ಹೊಸ ಪ್ರಕರಣಗಳು ಪತ್ತೆಯಾಗಿದೆ ಸರ್. ಮತ್ತು 42,342 ಸಾವುಗಳು ಸಂಭವಿಸಿದೆ. ಆದ್ದರಿಂದ HPV ವ್ಯಾಕ್ಸಿನ್ ಬಹಳ ಮುಖ್ಯ ಆಗಿದೆ ಕೊಡಲಿಕ್ಕೆ ಭಾರತದಲ್ಲಿ. ಅಂತ ಸಂದರ್ಭದಲ್ಲಿ ಅದೇ ಇದುವರೆಗೂ ನಾವು ಈ ಒಂದು ಡ್ರೈವ್ ಆರಂಭ ಆಗಿ ಇಷ್ಟು ದಿನಗಳಾಗಿದೆ, ಜನರ ಪ್ರತಿಕ್ರಿಯೆ ಹೇಗಿದೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಬಹುದು? ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಇದು ಎಲ್ಲರಿಗೂ ಅಗತ್ಯವಾಗಿರುವುದರಿಂದ, ಅದು ಮೊದಲು ನಮ್ಮಲ್ಲಿ ವ್ಯಾಕ್ಸಿನೇಷನ್ ಇಲ್ಲ ಅನ್ನೋ ಒಂದು ಕೊರಗಿತ್ತು, ಆದ್ರಿಂದ ನಾವು ವಿಳಂಬ ಮಾಡ್ತಾ ಇದ್ವಿ. ಆದ್ರೂ ಸಹಿತ ಖಾಸಗಿ ಆಸ್ಪತ್ರೆಗಳಲ್ಲಿ ಕೂಡ ಇದು ಲಭ್ಯವಿತ್ತು. ಆದ್ರೆ ಅದು ಜನಸಾಮಾನ್ಯರಿಗೆ ಸಿಗುವಂತ ದರದಲ್ಲಿ ಇರಲಿಲ್ಲ. ಕೆಲವೊಂದು ಉತ್ಪನ್ನಗಳಿಗೆ ಬೇರೆ ಬೇರೆ ದರಗಳಿದಾವೆ. ಅದು ವೆರೀಸ್ 3,000ದಿಂದ 12,000ವರೆಗೂ ತನಕ ಆ ಒಂದು ವ್ಯಾಕ್ಸಿನ್ ಬೆಲೆ ಆಗ್ತಾ ಇರೋದ್ರಿಂದ ಶ್ರೀಸಾಮಾನ್ಯನಿಗೆ ಅದು ತಗೊಳ್ಳೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಈಗ ಭಾರತ ಘನ ಸರ್ಕಾರ ಅದನ್ನ ನಮ್ಮ ಎಲ್ಲ ರಾಜ್ಯಗಳಿಗೆ ಉತ್ಪಾದನೆ ಮಾಡಿ ಎಲ್ಲ ಮಕ್ಕಳಿಗೂ ಕೂಡ ಇದನ್ನ ತಲುಪಿಸಬೇಕು ಅನ್ನೋ ಒಂದು ಮಹತ್ವ ಉದ್ದೇಶ ಇಟ್ಕೊಂಡು ನಮ್ಮ ಜಿಲ್ಲೆಯಲ್ಲಿ ಸರ್ಕಾರ, ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಉಚಿತವಾಗಿ ಎಲ್ಲ ಸಂಸ್ಥೆಗಳಲ್ಲಿ ಕೂಡ ಈಗ ಆರೋಗ್ಯ ಕೇಂದ್ರಗಳಿಗೆ ನಾವು ಇದನ್ನ ಈಗಾಗಲೇ ಸರಬರಾಜನ್ನು ಮಾಡಲಾಗಿದೆ. ಬಹಳ ಉತ್ತಮ. ಒಂದೇ ಒಂದು ಮುಖ್ಯವಾದ ಪ್ರಶ್ನೆ ಏನಂದ್ರೆ, ಬರೀ ಮಹಿಳೆಯರಿಗೆ ಮಾತ್ರನಾ, ಯಾಕೆ ಅದ್ರ ಬಗ್ಗೆ ಸ್ವಲ್ಪ? ಸರ್, ಇದು ಆ್ಯಕ್ಚುಲಿ ಇದು ಸೆಕ್ಸುವಲ್ ಕಾಂಟ್ಯಾಕ್ಟಿಂದ ಬರುವಂಥ ರೋಗದ ಕ್ಯಾನ್ಸರ್ ಇದು. ಸೊ ಇದರಿಂದ ನಮಗೆ ಪರ್ಸನಲ್ ಹೈಜೀನ್ ಪ್ರಾಬ್ಲಮ್ ಇರುತ್ತೆ ಸ್ತ್ರೀಯರಿಗೆ. ಸೊ ಇದರಿಂದ ಹೆಚ್ಚಾಗಿ ಬರೋದು ಹೆಚ್ಚು ಪರಿಣಾಮಕಾರಿಯಾಗಿ ಬರೋದು ರೋಗ ಅಂದರೆ ಇದು ಕ್ಯಾನ್ಸರ್ ಅಂದರೆ ಸರ್ವೈಕಲ್ ಕ್ಯಾನ್ಸರ್ ಇದು. ಸೊ ಫೀಮೇಲಲ್ಲಿ ಜಾಸ್ತಿ ಕಂಡು ಬರುತ್ತೆ ಸರ್ ಮಹಿಳೆಯರಿಗೆ. ಅದಕ್ಕಾಗಿ ಇದನ್ನು ಸದ್ಯಕ್ಕೆ ಹೆಣ್ಮಕ್ಕಳಿಗೆ ಕೊಡಬೇಕಂತ ಚಾಯ್ಸ್ ಮಾಡಿದ್ದಾರೆ. ಪುರುಷರಿಗೆ ಕೊಡ್ಬೋದು, ಬಟ್ ನಮ್ಮಲ್ಲಿ ಇನ್ನೂ ಇಂಡಿಯಾದಲ್ಲಿ ಸ್ಟಾರ್ಟ್ ಮಾಡಿಲ್ಲ. ಅಲ್ಲೇ ಒಂದು ಪ್ರಶ್ನೆ, ಬೇರೆ ದೇಶದಲ್ಲಿ ಪುರುಷರಿಗೂ ಕೊಡ್ತಾ ಇದ್ದಾರೆ. ಅಂದ್ರೆ 14 ವರ್ಷದ ವಯೋಮಾನದಿಂದ ಹಿಡಿದು 20ನೇ ವಯಸ್ಸಿನ ತನಕ ಕೂಡ ಈಗಾಗಲೇ ಜಾರಿಯಲ್ಲಿದೆ. ಎಲ್ಲ ದೇಶಗಳಲ್ಲಿ ಕೂಡ ಯಶಸ್ವಿಯಾಗಿ ನಡೀತಾ ಇದೆ. ಈಗ ಮೇಡಮ್ ಹೇಳಿದ ಹಾಗೇನೆ ಇದು ಜನನೇಂದ್ರಿಯಗಳಿಗೆ ಸಂಬಂಧಪಟ್ಟಂತ ಇನ್ಫೆಕ್ಷನ್ಸ್ ಇಂದ ಬರುವಂತ ಒಂದು ಸಾಮಾನ್ಯ. ಇದು ಬೇರೆ ರೀತಿಯಾಗಿ ನಾವು ಆತಂಕಕ್ಕೊಳಗಾಗುವಂತದ್ದಿಲ್ಲ. ಇದು ಸಾಮಾನ್ಯವಾಗಿ ಬರುವಂತ ಸೋಂಕು. ಆ ಸೋಂಕನ್ನ ನಾವು ನಿರ್ಲಕ್ಷ್ಯ ಮಾಡಿದ್ರೆ ಅದು ನಮಗೆ ಗಂಭೀರ ಸ್ಥಿತಿಗಳನ್ನು ತಲುಪಿ ಮುಂದೆ ಅದು ಕ್ಯಾನ್ಸರ್ ರೂಪವಾಗಿ ಪರಿಗಣಿಸುತ್ತೆ. ಹಾಗಾಗಿ ಇದು ಒಂದು ವೇಳೆ ಬಂದಾಗ ಅದನ್ನು ನಾವು ಸರಿಯಾಗಿ ನಿರ್ವಹಿಸಬೇಕಾಗಿ ಬಂದಾಗ ನಾವು ಆ ವ್ಯಾಕ್ಸಿನ್ ಕೊಡೋದ್ರ ಮೂಲಕ ಆ ಮಕ್ಕಳನ್ನ ನಾವು ಸುರಕ್ಷಿತಗೊಳಿಸಬಹುದು ಅನ್ನೋದಕ್ಕೆ ಸರ್ಕಾರ. ಮಹಿಳೆಯರಲ್ಲಿ ಸರ್ ಹೆಚ್ಚಾಗಿ ಕಂಡು ಬರೋದು ವೈಟ್ ಡಿಸ್ಚಾರ್ಜ್ ಇರುತ್ತೆ, ಆಮೇಲೆ ವೆಜನೈಟಿಸ್ ಇರುತ್ತೆ, ಆಮೇಲೆ ಯೂರಿಟ್ರ್ಯಾಕ್ ಇನ್ಫೆಕ್ಷನ್ ಇರುತ್ತೆ. ಸೊ ಇದರಿಂದ ಹೆಚ್ಚಾಗಿ ಅದೇ ಕಂಟಿನ್ಯೂ ಆಗಿ ಹೋಗ್ತಿದ್ರೆ ಕ್ಯಾನ್ಸರ್ ಟರ್ನ್ ಆಗುತ್ತಲ್ಲ ಸರ್, ಸರ್ವೈಕಲ್ ಕ್ಯಾನ್ಸರ್ ಆಗುತ್ತೆ. ಸೊ ಅದಕ್ಕಾಗಿ ಇದು ಹೆಚ್ಚು ಫೀಮೇಲೇ ಕಂಡು ಬರುತ್ತೆ ಸರ್. ಬಟ್ ಸಾಮಾನ್ಯವಾಗಿ ವೈಟ್ ಡಿಸ್ಚಾರ್ಜ್ ಆಗೋದು ನಾರ್ಮಲ್ ಅಂತ ಹೇಳ್ತಾರೆ, ಅದಕ್ಕೆ ಇಲ್ಲ, ಇನ್ಫೆಕ್ಷನ್ ದಿಂದ ವೈಟ್ ಡಿಸ್ಚಾರ್ಜ್ ಆಗುತ್ತೆ. ಅಂಡ್ ಇದು ಅನ್ಪ್ರೊಟೆಕ್ಟೆಡ್ ಸೆಕ್ಷುವಲ್ ಕಾಂಟ್ಯಾಕ್ಟ್ ದಿಂದ ಆಗುತ್ತಾ ಅಥವಾ ಪ್ರೊಟೆಕ್ಟೆಡ್ ದಿಂದನೂ ಆಗಬಹುದಾ? ಅನ್ಪ್ರೊಟೆಕ್ಟೆಡ್. ಆಲ್ರೈಟ್. ಬಹಳ ಮುಖ್ಯವಾಗಿ ಈಗ ಈ ವ್ಯಾಕ್ಸಿನ್ ಬಗ್ಗೆ ನಾವು ಮಾತನಾಡುವಾಗ ವ್ಯಾಕ್ಸಿನ್ ಏನು ಕೆಲಸ ಮಾಡುತ್ತೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಬೋದಾ, ಒಮ್ಮೆ ಅದು ಬಾಡಿಯಲ್ಲಿ ಇಂಟ್ರೊಡ್ಯೂಸ್ ಆದಾಗ? ಈಗ ಅದೇ ರೀತಿಯಾಗಿ ನಾ ಹೇಳ್ದಂಗೆ ಯಾವಾಗ ನಾವು ಆ ಒಂದು ಸೋಂಕಿಗೆ ಒಳಗಾಗ್ತೇವೆ, ಆ ಸೋಂಕಿನ ಗಂಭೀರತೆ ಹೆಚ್ಚಾಗ್ತಾ ಇರುತ್ತೆ, ಆವಾಗ ಅದು ರೋಗದ ಲಕ್ಷಣಗಳನ್ನು ತೋರಿಸೋದಕ್ಕೆ ಪ್ರಾರಂಭ ಮಾಡುತ್ತೆ. ಅದರಿಂದ ಒಂದು ಹಂತ, 2ನೇ ಹಂತಕ್ಕೆ ನಾವು ಹೋಗಿ ನಾವು ಅಪಾಯದ ಅಂಚಿನಲ್ಲಿ ಸಿಗೋದಕ್ಕಿಂತ ಮುಂಚಿತವಾಗಿ ಆ ಮಕ್ಕಳಿಗೆ ವ್ಯಾಕ್ಸಿನೇಷನ್ ಅನ್ನ ಮಾಡಿಸಿದಂಥ ಸಂದರ್ಭದಲ್ಲಿ ಆ ಸೋಂಕು ಅದು ಪ್ರಾರಂಭಿಕ ಹಂತದಲ್ಲೇ ಅದು ತಡೆಗಟ್ಟಿ ಆ ಒಂದು ನಾವು HPV ವೈರಸ್ಗೆ ನಾವು ತುತ್ತ ಆಗದೇ ಇರಂಗೆ ಆ ಮಕ್ಕಳನ್ನ ರಕ್ಷಣೆ ಮಾಡಬಹುದು. ಆ ನಿಟ್ಟಿನಲ್ಲಿ ಈ ಒಂದು HPV ವ್ಯಾಕ್ಸಿನ್ ಏನಿದೆ ಸುರಕ್ಷಿತವಾಗಿದೆ ಮತ್ತೆಲ್ಲರಿಗೂ ಕೂಡ ಕಡ್ಡಾಯವಾಗಿ ಅಗತ್ಯವಾಗಿದೆ. ವಯಸ್ಸಿನ ಬಗ್ಗೆ ಹೇಳಿದ್ರಿ, ಯಾವ ವಯಸ್ಸಿನವರೆಗೆ ಪ್ರಾರಂಭ? ಆಫ್ಕೋರ್ಸ್ 15, ಮತ್ತು ಯಾವ ವಯಸ್ಸಿನವರೆಗೆ ಅವ್ರು ತಗೋಬಹುದು ಅಂದ್ರೆ 15 ವರ್ಷದ ಮುಂಚಿತವಾಗಿರಬೇಕು ಸರ್ ಅಷ್ಟೇ. ಆಮೇಲೆ 14 ಇಯರ್ಸ್ ಮುಗಿದಿರಬೇಕು ಸರ್. 14 ಇಯರ್ಸ್ ಮುಗಿದಿರಬೇಕು. ಅದಾದ್ಮೇಲೆ ಎನಿ ಏಜ್ ಇಲ್ಲ, ಪ್ರಾರಂಭಿಕವಾಗಿ ಅದು ಈಗ ಸದ್ಯಕ್ಕೆ ನಮ್ಮ ಭಾರತ ಸರ್ಕಾರ ನಮಗೆ ಅನುಮೋದನೆ ಕೊಟ್ಟಿರುವಂತದ್ದು 14 ವರ್ಷ ಪೂರ್ಣಗೊಂಡು 15ನೇ ವರ್ಷದ ಬರ್ತ್ಡೇನ ಆಚರಣೆ ಮಾಡೋದಕ್ಕಿಂತ ಮುಂಚಿತವಾಗಿ ಇದೆ. ನಂತರದಲ್ಲಿ ನಮ್ಮ ಉತ್ಪಾದನೆ ಪ್ರಮಾಣ ಜಾಸ್ತಿ ಆದಲ್ಲಿ ಆ ವಯೋಮಿತಿಯನ್ನು ಸಡಿಲಿಕೆಗೊಳಿಸಿ ಎಲ್ಲ ರೀಪ್ರೊಡಕ್ಟಿವ್ ಏಜ್ನಲ್ಲೂ ಕೊಡಬೇಕು ಅನ್ನೋ ಒಂದು ಯೋಜನೆನೂ ಇದೆ. ಬಟ್ ಪ್ರಾರಂಭಿಕವಾಗಿ ನಾವು ಈ ಒಂದು ಪ್ರಾಯೋಗಿಕವಾಗಿ ಮಾಡ್ತಾ ಇರೋದ್ರಿಂದ ನಾವು 14 ವರ್ಷ ಪೂರ್ಣಗೊಂಡು 15ನೇ ವರ್ಷಕ್ಕೆ ನಾವು ಸೀಮಿತಗೊಳಿಸಿ ಈಗ ನಮ್ಮ ಒಂದು ಜಿಲ್ಲೆನಲ್ಲಿ 39,000 ಮಕ್ಕಳಿಗೆ ನಾವು ಗುರಿಯಾಗಿ ಇಟ್ಕೊಂಡು ಪ್ರಾಯೋಗಿಕವಾಗಿ ಮಾಡ್ತಾ ಇದ್ದೀವಿ. ಈ ನಂತರದಲ್ಲಿ ಉತ್ಪಾದನೆ ಜಾಸ್ತಿ ಆದಂಗೆ ಆ ಅಧ್ಯಯನಗಳು ಇನ್ನೂ ಅಷ್ಟು ಅಭಿವೃದ್ಧಿ ಹೊಂದಂಗೆ ವಯೋಮಾನದಲ್ಲಿ ಸಡಿಲಿಕೆಗೊಳಿಸಿ ಎಲ್ಲ
ಸಂತಾನೋತ್ಪತ್ತಿ ಯೋಗ್ಯ ಮಹಿಳೆಯರಿಗೆ ಕೊಡಬೇಕು ಅನ್ನೋದು ಅದು 49 ವರ್ಷದ ತನಕನೂ ಬರುತ್ತೆ. ಅದು ಹಂತ ಹಂತವಾಗಿ ಹೋಗುತ್ತೆ, ಉತ್ಪಾದನೆ ಮೇಲೆ ನಿರ್ಧಾರವಾಗುವಂಥದ್ದು. ಆ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮುಂದೆ ತಗೊಂಡು ಹೋಗ್ತೇವೆ ಸರ್. ವ್ಯಾಕ್ಸಿನ್ ಅಂತ ತಕ್ಷಣ ಎಲ್ಲರಿಗೂ ಒಂದೇ ನೆನಪಾಗುವುದು ಏನಂದ್ರೆ ಮಹಾಮಾರಿಯಲ್ಲಿ ಸಿಕ್ಕಿರುವ ವ್ಯಾಕ್ಸಿನ್ ಉಚಿತವಾಗಿ, ಆ್ಯಂಡ್ ಬಾಲ್ಯದಲ್ಲಿ ನಮಗೆ ಸಿಕ್ಕಿರುವ ವಿಭಿನ್ನ ರೀತಿಯ ವ್ಯಾಕ್ಸಿನ್ ಉಚಿತವಾಗಿ. ಈ ಉಚಿತವಾಗಿ ಪದ ಹೇಗೆ ಬೆಳೆಸ್ತಾ ಇದ್ದೇನೆ ಅಂದರೆ ಆಚೆ ಸರ್ಕಾರ ಇದರ ಹಿಂದೆ ಬಹಳ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಈ ಇನ್ವೆಸ್ಟ್ಮೆಂಟ್ ಬಗ್ಗೆ ಜನರಿಗೆ ತಿಳಿಸಿದ್ರೆ ಇನ್ನೂ ಅದರ ಬಗ್ಗೆ ಒಂದು ಮಹತ್ವ ಜಾಸ್ತಿ ಆಗುತ್ತೆ. ಏಕೆಂದರೆ ಈ ಒಂದು HPV ವ್ಯಾಕ್ಸಿನ್, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ವ್ಯಾಕ್ಸಿನ್ ಏನು ಕಂಡು ಹಿಡಿದಿದ್ದಾರೆ ಅದರ ಹಿಂದೆ ಬಹಳಷ್ಟು ಇನ್ವೆಸ್ಟ್ಮೆಂಟು ಇರುತ್ತೆ. ಆ ಇನ್ವೆಸ್ಟ್ಮೆಂಟನ್ನು ಜನರಿಗೆ ಫ್ರೀಯಾಗಿ ತರ್ತಾ ಇದ್ದಾರೆ. ಏನು ಹೇಳಲಿಕ್ಕೆ ಇಷ್ಟ? ಇದು ತುಂಬ ಒಳ್ಳೆಯ ಸ್ಕೀಮ್ ಇದು ಸರ್, ಲಸಿಕೆ ಇಂಟ್ರೊಡಕ್ಷನ್ ಆಗಿದ್ದು. ಇದು ನಮ್ಮ ಭಾರತ ಸರ್ಕಾರ ಮಾಡಿದ್ದು, ನಮ್ಮ ಪ್ರಧಾನಮಂತ್ರಿ ಯೋಜನೆಯಲ್ಲಿ ಮಾಡಿದ್ದು ತುಂಬ ಒಳ್ಳೆಯದಾಗಿದೆ. ಸೊ ಇದ್ರ ನಮ್ಮ ಕರ್ನಾಟಕ ಸರ್ಕಾರ ತುಂಬ ಚೆನ್ನಾಗಿ ಬಳಕೆ ಮಾಡ್ತಾ ಇದೆ ಸರ್. ಇಂಥ ನಮ್ಮ ಬಡವರ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ, ಮಧ್ಯಮ ವರ್ಗದ ತುಂಬ ಪರಿಣಾಮಕರವಾಗಿದೆ ವ್ಯಾಕ್ಸಿನ್ ಇದು. ಇದನ್ನ ಹಾಕೋದ್ರಿಂದ ಪೋಷಕರಿಗೆ, ಹೆಣ್ಮಕ್ಳು ಅವರ ಸೇಫ್ ಆಗಿರ್ತಾರೆ ಸರ್ ಅದು ರೋಗಗಳಿಂದ. ಸೊ ಮತ್ತೆ ಇವ್ರಿಗೆ ಒಳ್ಳೆಯ ಸುರಕ್ಷಿತ ಲೈಫ್ ಕೊಡ್ಬೋದು ಹಿಂಗೆ ಇದು ಡಿಸೀಸ್ ಇಲ್ಲದೆ ಸರ್. ಆ್ಯಂಡ್ ಈ ಒಂದು ಡ್ರೈವ್ ಇಷ್ಟು ದಿನ ಜಾರಿಗೆ ಬಂದಿದೆ ಅಂಥ ಸಂದರ್ಭದಲ್ಲಿ ಅಫ್ಕೋರ್ಸ್ ಈ 14 to 15 ಏಜ್ ಎಂಟರ್ ಆಗೋರೆಲ್ಲ ಮಕ್ಕಳಿರ್ತಾರೆ, ಅವರ ಪಾಲಕರ ಒಂದು ಸಪೋರ್ಟ್ ಹೇಗಿದೆ ಈ ಒಂದು ವ್ಯಾಕ್ಸಿನೇಷನ್? ಅದು ಖಂಡಿತವಾಗಿಯೂ ಸರ್. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ನಾವು ಕ್ಷೇತ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದ ನಿರ್ದೇಶನಗಳ ಅನ್ವಯ ನಾವು ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಎಲ್ಲ ಆರೋಗ್ಯ ಸಂಸ್ಥೆಗಳ ಮುಖ್ಯಸ್ಥರುಗಳಿಗೆ ಮತ್ತು ತಾಲೂಕಾ ಆರೋಗ್ಯ ಅಧಿಕಾರಿಗಳ ಒಂದು ಸಭೆ ಕರೆದು ಅದಕ್ಕೆ ಮಾನ್ಯ CEO ಸರ್ ಅವರು ಮತ್ತು ಜಿಲ್ಲಾ ಪಂಚಾಯತ್ ಹಾಗೂ DC ಸರ್ ಅವರ ನೇತೃತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಎಲ್ಲರಿಗೂ ಕೂಡ ತರಬೇತಿಗಳಾಗುತ್ತೆ ಮೊದಲನೇ ಹಂತದಲ್ಲಿ. ಆ ನಂತರ ಆ ವಿಷಯಗಳಿಗೆ ನಾವು ತರಬೇತಿಗಳನ್ನು ಗೊಳಿಸ್ತೇವೆ. ಅಲ್ಲಿ ನಮಗೆ ಇರುವಂಥ ಏನು ಅನುಮಾನಗಳಿರ್ತವೆ ಎಲ್ಲ SOPಗಳನ್ನು, ಮಾರ್ಗದರ್ಶನಗಳನ್ನು ಸರಿಯಾಗಿ ಅವಳಿಗೆ ತಿಳುವಳಿಕೆ ಹೇಳುವ ಹಾಗೆ ಹೇಳಿದ ಮೇಲೆ ನಂತರ ಇಲಾಖಾ ಮಟ್ಟದ ಒಂದು ಸಮನ್ವಯ ಸಮಿತಿಗಳಂತ ಆಗ್ತವೆ. ಅದರಲ್ಲಿ ಎಲ್ಲ ಇಲಾಖೆಗಳು ಕೂಡ ಮುಖ್ಯಸ್ಥರುಗಳು ಭಾಗವಹಿಸ್ತಾರೆ. ಎಲ್ಲ ಇಲಾಖೆಗಳನ್ನು ಒಳಗೊಳ್ಳುವ ಹಾಗೆ ಮಹಿಳಾ ಮಕ್ಕಳ ಕಲ್ಯಾಣ ಇರ್ಬೋದು, ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು, ಹಾಸ್ಟೆಲ್ ವಸತಿ ನಿಲಯಗಳು ಇರ್ಬೋದು, ಎಲ್ಲ ಇಲಾಖೆಗಳ ಸಮನ್ವಯ ಸಮಿತಿ ಸಭೆಗಳನ್ನು ನಡೆಸಿಕೊಂಡು ಎಲ್ಲರಿಗೂ ಈ ಕಾರ್ಯಕ್ರಮದ ಅರಿವು ಕೊಟ್ಟು ನಮ್ಮ ಕ್ಷೇತ್ರ ಮಟ್ಟದಲ್ಲಿ ಯಾರು ನಮಗೆ ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರಿಗೆ ಸರಿಯಾದ ಕ್ರಮಗಳ ಬಗ್ಗೆ, ವ್ಯಾಕ್ಸಿನೇಷನ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕ್ರಮಗಳ ಬಗ್ಗೆ ಸರಿಯಾಗಿ ತಿಳುವಳಿಕೆ ಹೇಳಿ ತರಬೇತಿಗೊಳಿಸಿ ನಾವು ಒಂದು ಅಭಿಯಾನಕ್ಕೆ ಪೂರ್ವ ತಯಾರಿಯಾಗಿ ಮಾಡ್ಕೊಂಡಿರ್ತೇವೆ. ಅಲ್ಲಿ ಬೇರೆ ಬೇರೆ ಹಂತಗಳಿರುತ್ತೆ. ಎಲ್ಲ ಮಕ್ಕಳನ್ನು ಯಾದಿ ಮಾಡುವಂಥದ್ದು, ಮಕ್ಕಳನ್ನು ಲೈನ್ ಲಿಸ್ಟ್ ಮಾಡುವಂಥದ್ದು, ಮೈಕ್ರೋ ಪ್ಲಾನ್ ಮಾಡುವಂಥದ್ದು, ಆಮೇಲೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಂಥದ್ದು. ಇದಕ್ಕಾಗಿ ವಿಶೇಷವಾದಂಥ ಒಂದು ಸಾಫ್ಟ್ವೇರನ್ನು ಡೆವಲಪ್ ಮಾಡಿದ್ದೇವೆ. ಯುವಿನ್ ಅಂತ ಅದರ ಹೆಸರು. ಯುವಿನ್ ಅನ್ನೋ ಒಂದು ಸಾಫ್ಟ್ವೇರನ್ನು ಡೆವಲಪ್ ಮಾಡಿದ್ದೇವೆ ಭಾರತ ಸರ್ಕಾರ. ಆ ಒಂದು ಯುವಿನ್ ಪೋರ್ಟಲ್ನಲ್ಲಿನೇ ಮಕ್ಕಳನ್ನು ನಾವು ಪ್ರೀ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಆ ಮೂಲಕ ಸೆಷನ್ಸ್ ತಗೊಳ್ಳುವಂಥದ್ದು, ಸೆಷನ್ಸ್ಗೆ ಬಂದಂಥ ಮಕ್ಕಳುಗಳಿಗೆ ವ್ಯಾಕ್ಸಿನೇಷನ್ ಮಾಡುವಂಥದ್ದು ಕೂಡ ನಾವು ತರಬೇತಿನಲ್ಲಿ ಹೇಳ್ಕೊಟ್ಟಿರ್ತೇವೆ. ಈ ಸಾಫ್ಟ್ವೇರ್ ಕೂಡ ನಾವು ಬಳಸ್ಕೊಳ್ತೇವೆ. ಸರ್ಕಾರದ ಎಲ್ಲ ಮಾರ್ಗಸೂಚಿಗಳ ಅನ್ವಯಗಳನ್ನು ಮಾಡೋದ್ರಿಂದ ನಮ್ಗೆ ಯಾವುದೇ ರೀತಿಯಂಥ ತೊಂದರೆಗಳು ನಮ್ಮ ಜಿಲ್ಲೆಯಲ್ಲಿ ಆಗಿಲ್ಲ. ಅದಕ್ಕೆ ನಾವು ಮುಖ್ಯವಾಗಿ ಜಿಲ್ಲಾ ಪಂಚಾಯತ್ CEO ಅವರಿಗೆ ಮತ್ತು ಜಿಲ್ಲಾಧಿಕಾರಿಗಳು ಬೆಳಗಾವಿ ಜಿಲ್ಲೆಯವರಿಗೆ ನಾವು ಅಭಿನಂದನೆಗಳು ಹೇಳ್ತೇವೆ. ಅವರ ಮಾರ್ಗದರ್ಶನದಲ್ಲಿ ಎಲ್ಲ ಇಲಾಖೆಯ ಮುಖ್ಯಸ್ಥರುಗಳು ಜಂಟಿಯಾಗಿ ನಾವು ಸಹಕಾರ ನೀಡೋದ್ರ ಮೂಲಕ ಆರೋಗ್ಯ ಇಲಾಖೆಯಲ್ಲಿ ಇದು ಒಂದು ಡ್ರೈವ್ ಆಗಿ, ಒಂದು ಅಭಿಯಾನವಾಗಿ ನಾವು ಈ ಕಾರ್ಯಕ್ರಮವನ್ನು ಮುನ್ನಡೆಸ್ತಾ ಇದ್ದೀವಿ ಸರ್. ಬಹಳ ಉತ್ತಮ. ಅಂಥ ಸಂದರ್ಭದಲ್ಲಿ ನೋಡಿ, ವ್ಯಾಕ್ಸಿನ್ ಅಂತ ಹೇಳಿದ ತಕ್ಷಣ ನಮಗೆ ಈಗ ಫ್ರೆಶ್ ಮೆಮರಿನಲ್ಲಿದೆ ಕೋವಿಡ್ ವ್ಯಾಕ್ಸಿನ್, ಮಹಾಮಾರಿನಲ್ಲಿ ಸಿಕ್ಕಿರೋ ವ್ಯಾಕ್ಸಿನ್. ಆ್ಯಂಡ್ ಅದಕ್ಕೆ ಒಂದು ಶೋಲ್ಡರ್ ವಾಸ್ ದ ಲೊಕೇಶನ್. ಈ ಒಂದು ವ್ಯಾಕ್ಸಿನಿಗೆ ಯಾವುದೋ ಅದು ನಿಮ್ಮ ಕಡೆಯಿಂದ ಮಾಹಿತಿ ಪಡೆಯೋಣ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. समझे आपकी हर हेल्थ प्रॉब्लम्स की बात, वर्ल्ड क्लास ट्रीटमेंट हर दिन और रात, केली का हाथ आपके साथ, आपके साथ. KLE Society's Dr. Prabhakar Kore Super Speciality Hospital. Cure for all health related problems. Experienced doctors and ultra modern facilities के साथ. KLE Society's Dr. Prabhakar Kore Super Speciality Hospital and Medical Research Center, Nehru Nagar, Belagavi. Call 08312 473777. KLE ಕನಸು ನನಸದ ವೇಣುಧ್ವನಿ. ವಿರಾಮದ ನಂತರ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ವಿಷಯ HPV ವ್ಯಾಕ್ಸಿನ್, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ವ್ಯಾಕ್ಸಿನ್ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಡಾಕ್ಟರ್ ಸುಶೀಲಾ ಸಹಾಯನವರ್, ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯ ಅಧಿಕಾರಿ ಬೆಳಗಾವಿ, ಹಾಗೂ ಅವರೊಂದಿಗೆ ಜಿಲ್ಲಾ ಮೇಲ್ವಿಚಾರಣಾ ಮತ್ತು ಮೌಲ್ಯಮಾಪಕ ವ್ಯವಸ್ಥಾಪಕರು ಬೆಳಗಾವಿಯ ಡಾಕ್ಟರ್ ಸಿದ್ದರಾಮ್ HM ಅವರು.
ಬ್ರೇಕ್ನ ಮುಂಚೆ ನಾನು ಕೇಳಿದೆ ಲೊಕೇಶನ್ ಆಫ್ ವ್ಯಾಕ್ಸಿನ್ ಇನ್ ದ ಬಾಡಿ, ಅದು ಎಲ್ಲಿ ಕೊಡಲಾಗುತ್ತೆ ಅದರ ಬಗ್ಗೆ. ಸರ್ ಇದು HPV ವ್ಯಾಕ್ಸಿನ್ ಲೊಕೇಶನ್ ಬಾಡಿ ಅಂದರೆ ಲೆಫ್ಟ್ ಶೋಲ್ಡರ್ ಕೊಡ್ತೀವಿ ನಾವು, ಅಪ್ಪರ್ ಆರ್ಮ್ಗೆ ಲೆಫ್ಟ್ ಸೈಡು 0.5 ml ಡೋಸ್ ತೊಗೊಳ್ತೀವಿ, ಇಂಟ್ರಾಮಸ್ಕ್ಯುಲರ್ಲಿ ಕೊಡ್ತೀವಿ ಸರ್. ಇದು ಇಂಜೆಕ್ಷನ್ ಯಾವುದಂದ್ರೆ ಗಾರ್ಡಿಸಿಯಲ್ ಅಂತೇಳಿ 4 ಅಂತೇಳಿ ಮಾರ್ಕೆಟಲ್ಲಿ ಇದೆ, ಅದನ್ನು ಯೂಸ್ ಮಾಡ್ತೇವೆ ಸರ್. ಲಸಿಕೆ ಕೊಟ್ಟಾದ ತಕ್ಷಣ ಯಾವ ರೀತಿಯ ಕಾಳಜಿ ಮಕ್ಕಳು ವಹಿಸಬೇಕು, ಆ ಹೆಣ್ಮಕ್ಳು? ಸರ್ ಇದು ವ್ಯಾಕ್ಸಿನ್ಗಿಂತ ಮುಂಚೆ ಅವ್ರು ಚೆನ್ನಾಗಿ ಇದು ತಿಂಡಿ ಊಟ ಮಾಡ್ಕೊಂಡು ಬರಬೇಕು. ಖಾಲಿ ಹೊಟ್ಟೆಲಿ ವ್ಯಾಕ್ಸಿನ್ ಕೊಡೋಕ್ಕಾಗಲ್ಲ ಇದು. ಸೊ ಅದು ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಸರ್. ಆಮೇಲೆ ಇದನ್ನ ಆ್ಯಕ್ಚುಲಿ ಇದು ಬ್ರೆಸ್ಟ್ ಫೀಡಿಂಗ್ ಹೆಣ್ಮಕ್ಳಿಗೆ ಕೊಡೋಕ್ಕಾಗಲ್ಲ. ಆಮೇಲೆ ಇದು ಮತ್ತೆ ಇದು ಮುಟ್ಟಾದಾಗೂ ಕೊಡೋಕ್ಕಾಗಲ್ಲ. ಆಮೇಲೆ ಇಂಥದ್ದು ಸ್ವಲ್ಪ ಇರ್ತಾವೆ, ಅದನ್ನ ನೋಡಿಕೊಂಡು ಊಟ ಚೆನ್ನಾಗಿ ಮಕ್ಕಳಿಗೆ ವ್ಯಾಕ್ಸಿನ್ ಕೊಡ್ತೀವಿ. ಅಂಥದ್ದೇನು ಸೈಡ್ ಎಫೆಕ್ಟ್ ಸ್ಟಿಲ್ ಇಲ್ಲಿವರೆಗೆ ಆಗಿಲ್ಲ. ಆದರೂ ನಾವು ನಮ್ಮ ಮೆಡಿಕಲ್ ಆಫೀಸರ್ ಅಲ್ಲೇ ಇರ್ತಾರೆ, ನಮ್ಮ ಆಶಾಗಳು ಅಲ್ಲೇ ಇರ್ತಾರೆ, ನಮ್ಮ PHCಗಳು ಅಲ್ಲೇ ಇರ್ತಾರೆ. ಹಾಗಾದಾಗ ನಾವು ಕ್ರಮ ತಗೊಳ್ತೀವಿ ಸರ್. ಅದು ಸರ್ ಇದ್ರ ನೋಡಲ್ ಆಫೀಸರು RCH ಆಫೀಸರೇ ಇರ್ತಾರೆ ಇದಕ್ಕೆ. ಇದು ವ್ಯಾಕ್ಸಿನ್ ತಗೊಳ್ಳೋಕ್ಕಿಂತ ಮುಂಚಿನ ಪ್ರೆಪ್ ಅಂತ ಹೇಳ್ಬೋದು. ಹೊಟ್ಟೆ ತುಂಬೆ ಊಟ ಮಾಡಲೇ ಮುಟ್ಟಿರಬಾರ್ದು, ಇದು ಬಹಳ ಮುಖ್ಯವಾದ ವಿಷಯ. ಅಂಡ್ ಬ್ರೆಸ್ಟ್ ಫೀಡಿಂಗು ಇರಬಾರ್ದು. ಆಮೇಲೆ ಪ್ರೆಗ್ನೆಂಟ್ ವುಮನ್ಗೂ ಕೊಡೋಕ್ಕಾಗಲ್ಲ. ವೆರಿ ಇಂಪಾರ್ಟೆಂಟ್. ವ್ಯಾಕ್ಸಿನ್ ತಗೊಂಡಾದ ತಕ್ಷಣ ತಗೊಳ್ಳೋ ಕೇರ್, ಕಾಳಜಿ ಅದ್ರ ಬಗ್ಗೆ ಏನಾದರೂ ಎನಿ ಕೇರ್ ದೇ ಹ್ಯಾವ್ ಟು ಟೇಕ್? ಸ್ವಲ್ಪ 5 ಮಿನಿಟ್ಸ್ ಕೂತ್ಕೊಳ್ಳೋಕೆ ಹೇಳ್ತೀವಿ ಸರ್. ಸೊ ಅವ್ರ ಸ್ಟೇಬಲ್ ಇದ್ದಾಗ ಎಲ್ಲ ಓಕೆ ಅಂದಾಗ ಹೋಗಕ್ಕೆ ಹೇಳ್ತೀವಿ. ಆಹಾರದಲ್ಲಿ ಏನಾದರೂ ಬದಲಾವಣೆ? ಇಲ್ಲ ಏನೇ ಇಲ್ಲ, ನಾರ್ಮಲ್ ಲೈಫ್. ವ್ಯಾಕ್ಸಿನ್ ಬಗ್ಗೆ ನಾವು ಇಷ್ಟೆಲ್ಲ ಮಾತನಾಡಿದ್ವಿ, ಈ ಲಸಿಕೆ ಬಗ್ಗೆ. ಈ ಒಂದು ರೋಗದ ಬಗ್ಗೆ ಕೆಲವೊಂದು ವಿಚಾರಗಳನ್ನು ತಿಳಿಸ್ಬೋದಾ? ಸಮರೈಸ್ಡ್ ವರ್ಜನ್ ಈ ಒಂದು ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಲಕ್ಷಣ ಏನಾದರೂ? ಖಂಡಿತವಾಗಿಯೂ ಸರ್. ನಾವು ಈಗಾಗಲೇ ಹೇಳಿದ ಹಾಗೆ ಈಗ ವ್ಯಾಕ್ಸಿನನ್ನು ಹೇಳಿದಾಗ ತಮಗೆಲ್ಲ ಗೊತ್ತಿರೋಂಗೆ SOPಗಳನ್ನು ನಾವು ಫಾಲೋ ಮಾಡ್ತೀವಿ. ಎಲ್ಲ ಕೇಂದ್ರ ಸರ್ಕಾರ ಕೊಟ್ಟಂಥ ಎಲ್ಲ ಮಾರ್ಗಸೂಚಿಗಳನ್ನು ಸರಿಯಾಗಿ ಅನುಷ್ಠಾನಗೊಳಿಸ್ತಾ ಇದ್ದೀವಿ. ಈಗ ಲೆಫ್ಟ್ ಅಪ್ಪರ್ ಆರ್ಮ್ ಅಂತ ಹೇಳಿದ್ವಿ, 0.5 ವ್ಯಾಕ್ಸಿನೇಷನ್ ಅಂತ ಹೇಳಿದ್ವಿ, ಗಾರ್ಡಾಸಿಲ್ ಪ್ರಾಡಕ್ಟ್ ಬಗ್ಗೆ ಮಾತಾಡಿದ್ವಿ. ಸೊ ಅದರಲ್ಲಿ ಯಾರಿಗೆ ಕೊಡಬಾರ್ದು ಅನ್ನೋದನ್ನು ಮೇಡಮ್ ಅವರು ವಿವರವಾಗಿ ಹೇಳಿದ್ರು. ಗರ್ಭಿಣಿಯರಿಗೆ, ಬಾಣಂತಿಯರಿಗೆ ಮತ್ತು ಯಾರಿಗೆ ಇಮ್ಯುನೋ ಕಾಂಪ್ರಮೈಸ್ ಇರುತ್ತಂತಲ್ಲ ಅಂತಹ ಮಕ್ಕಳಿಗೆ ನಾವು ಈ ವ್ಯಾಕ್ಸಿನನ್ನು ಸ್ವಲ್ಪ ತಜ್ಞ ವೈದ್ಯರುಗಳ ಸಲಹೆ ಮೇರೆಗೆ ನಾವು ಕೊಡ್ತಾ ಇರ್ತೀವಿ. ಸದ್ಯದ ಮಟ್ಟಿಗೆ ಅದನ್ನು ಬೇಡ ಅಂತ ಕೇಂದ್ರ ಸರ್ಕಾರ ನಮಗೆ ಮಾರ್ಗದರ್ಶನ ಇಟ್ಟಿರುವಾಗ ಅದನ್ನು ಮಾಡ್ತಾ ಇಲ್ಲ. ಗಾರ್ಡಾಸಿಲ್ ಅನ್ನೋ ಒಂದು ಉತ್ಪನ್ನವನ್ನು ನಾವು ಬಳಸ್ತಾ ಇದ್ದೀವಿ ಭಾರತದಲ್ಲಿ. ಅದು ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಗಳಿಗೆ, ರಾಜ್ಯದಿಂದ ಜಿಲ್ಲೆಗಳಿಗೆ ಸರಬರಾಜು ಆಗ್ತಾ ಇದೆ. ಅದನ್ನ ಎಲ್ಲ ಕೋಲ್ಡ್ ಚೈನ್ ಪಾಯಿಂಟ್ ಒಂದು ಸಿಸ್ಟಮ್ ಅಂತ ಇರುತ್ತೆ ನಮ್ಮಲ್ಲಿ. ಅದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಸಮುದಾಯ ಆರೋಗ್ಯ ಕೇಂದ್ರಗಳು, ಸರ್ಕಾರಿ ಆಸ್ಪತ್ರೆಗಳಿಗೆ ಎಲ್ಲ ಕಡೆಗಳು ಕೂಡ ಕೋಲ್ಡ್ ಚೈನ್ ಅದು 2 to 8 ಡಿಗ್ರಿ ಸೆಂಟಿಗ್ರೇಡ್ ನಲ್ಲಿ ಮೇಂಟೈನ್ ಮಾಡಬೇಕಾಗಿ ಬರುತ್ತೆ. ಸೊ ಅಂತಹ ಒಂದು ವ್ಯಾಕ್ಸಿನ್ ಅನ್ನ ಕೋಲ್ಡ್ ಚೈನ್ ನಲ್ಲಿ ನಾವು ಪ್ರಾಪರ್ ಆಗಿ ಕೊಡ್ತಾ ಇದ್ದೀವಿ. ಇದನ್ನ ನಾವು ಟ್ರ್ಯಾಕಿಂಗ್ ಮಾಡೋದಕ್ಕೆ ವಿನ್ ಅನ್ನೋ ಒಂದು ಸಾಫ್ಟ್ವೇರ್ ಅನ್ನು ಡೆವಲಪ್ ಮಾಡಿದ್ದೇವೆ. ಅದರಲ್ಲಿ ಎಲ್ಲವೂ ಕೂಡ ಟೆಂಪರೇಚರ್ ಮೇಂಟೈನ್ ಆಗಿರುತ್ತೆ ಫ್ರಮ್ ದ ಮ್ಯಾನುಫ್ಯಾಕ್ಚರ್ ಟು ದ ಕನ್ಸಂಪ್ಷನ್ ಪಾಯಿಂಟ್ ವರೆಗೂ. ಅಂದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಹಿಡಿದು ಎಲ್ಲಿ ಉತ್ಪಾದನೆ ಆಗುತ್ತೆ ಅಲ್ಲಿಂದನೂ ಕೂಡ ಆ ಒಂದು ಸೇಫ್ ಆಗಿ ಆ ವ್ಯಾಕ್ಸಿನ್ಸ್ ಅನ್ನು ನಾವು ಸೇಮ್ ಟೆಂಪರೇಚರ್ ನಲ್ಲಿ ಕೂಡ ತಂದಿರ್ತೇವೆ. ಅದಾದ್ಮೇಲೆ ತಾವು ಹೇಳಿದ್ವಿ, ಈಗ ಮಗು ಬರುವಾಗ ಮಗುವಿಗೆ ಕೆಲವೊಂದಿಷ್ಟು ನಿಯಮಗಳನ್ನ ಮಾಡಿದ್ದೇವೆ. ಮಗು ಖಾಲಿ ಹೊಟ್ಟೆಯಲ್ಲಿ ಇರಬಾರ್ದು, ಮತ್ತೆ ಲೆಥಾರ್ಜಿಕ್ ಆಗಿರಬಾರ್ದು, ಮತ್ತು ತಗೊಳ್ಳೋದಕ್ಕೆ ಫಿಟ್ ಆಗಿರಬೇಕು, ಮಾನಸಿಕವಾಗಿ ತಯಾರಾಗಿರಬೇಕು. ಇಲ್ಲದಲ್ಲಿ ಒಂದು ಅಡ್ವರ್ಸ್ ಇವೆಂಟ್ಗಳಿಗೆ ಅಥವಾ ಸಿಂಕೋಪ್ ಅಂತ ಕರಿತೇವೆ, ವ್ಯಾಕ್ಸಿನೇಷನ್ ಮಾಡುವಂಥದ್ದು ನೋಡಿದಾಗ ಮಕ್ಕಳು ಭಯ ಪಟ್ಕೊಳ್ಳುವಂಥದ್ದು ಅಂಥದ್ದು ಆಗಬಾರ್ದು ಅನ್ನೋದಕ್ಕೆ ಮಕ್ಕಳಿಗೆ ಸರಿಯಾಗಿ ತಿಳುವಳಿಕೆ ನೀಡಿ ಅವನ್ನೆಲ್ಲನೂ ಕೂಡ ಅವರಿಗೆ ಮುನ್ನೆಚ್ಚರಿಕೆ ಹೇಳಿ ಅದನ್ನು ಅವ್ರ ಮನಸ್ಸನ್ನು ಶಾಂತಗೊಳಿಸಿ ಆ ವ್ಯಾಕ್ಸಿನ್ ಅನ್ನು ತಗೊಳ್ತೇವೆ. ಇದು ಫ್ರೀ ಕ್ಯಾಂಪೇನ್ ಆಗಿರೋದ್ರಿಂದ ಸರ್ವೈಕಲ್ ಕ್ಯಾನ್ಸರ್ನ ಒಂದು ತಡೆಗಟ್ಟು ಒಂದು ದೃಷ್ಟಿಯಲ್ಲಿರೋದ್ರಿಂದ ಅದನ್ನು ನಾವು ಕ್ವಾಡ್ರಾವೈಲೆಂಟ್ ಅಂತ ಕರಿತೇವೆ. ಇದು ಮುಖ್ಯವಾಗಿ 2 ರೀತಿಯಾದಂಥ ವೈರಸ್ಗಳ ಮೇಲೆ ಮುಖ್ಯವಾದಂಥ ಒಂದು ಪರಿಣಾಮವನ್ನು ಬೀರಿ ಆ ವೈರಸ್ ಅನ್ನು ತಡೆಗಟ್ಟುತ್ತೆ. ಕ್ಯಾನ್ಸರ್ನಲ್ಲಿ ಬಹಳ ರೀತಿಯಾದಂಥ ವೈರಸ್ ಉತ್ಪನ್ನಗಳಿರ್ತವೆ, ಅವುಗಳಲ್ಲೇ ಮುಖ್ಯವಾಗಿ ಇದನ್ನು ಬೇಕಾಗುತ್ತೆ. ಇದರಿಂದ ರಾಷ್ಟ್ರವ್ಯಾಪಿ ನಾವು ರೋಲ್ ಔಟ್ ಮಾಡಿದ್ದೇವೆ. ಫ್ರೀ ವ್ಯಾಕ್ಸಿನೇಷನ್ಸ್ ಇದೆ. ಗಾರ್ಡಾಸಿಲ್ ಪ್ರಾಡಕ್ಟ್ ಅನ್ನು ಬಳಸ್ತಾ ಇದ್ದೀವಿ. 14 ವರ್ಷದ ಮಕ್ಕಳಿಗೆ ನಾವು ವ್ಯಾಕ್ಸಿನೇಷನ್ಸ್ ಅನ್ನು ಕೊಡ್ತಾ ಇದ್ದೀವಿ. ಸೊ ಹೀಗಾಗಿ ನಾವು ಯಶಸ್ವಿಯಾಗಿ ಮಾಡ್ತಾ ಇರುವಾಗ ನಮ್ಮ ಕ್ಷೇತ್ರ ಮಟ್ಟದಲ್ಲಿ ಕೆಲಸ ಮಾಡ್ತಕ್ಕಂಥ PHCO, CHO, ಮೆಡಿಕಲ್ ಆಫೀಸರ್ಸ್ ಅವರೆಲ್ಲರಿಗೂ ನಾವು ತರಬೇತಿಗೊಳಿಸಿರೋದ್ರಿಂದ ಅವರು ಕೂಡ ಸಹಕಾರದಲ್ಲಿ ಈ ಒಂದು ಅಭಿಯಾನವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ನಾವು ಅಭಿನಂದನೆಗಳು ಹೇಳಬೇಕು. ಮತ್ತು ಅದರ ಜೊತೆಗೆ ಇತರ ಇಲಾಖೆಗಳವರು ಕೂಡ ನಮಗೆ ಕಾಲಕ್ಕೆ ಬೇಕಾದಂಥ ಎಲ್ಲ ಸಹಯೋಗವನ್ನು ನೀಡ್ತಾ ಇದ್ದಾರೆ. ಅವರಿಗೂ ನಾವು ಅಭಿನಂದನೆ ಹೇಳಬೇಕು. ಮುಖ್ಯವಾಗಿ ಜಿಲ್ಲಾಡಳಿತದ ಪರವಾಗಿ ಮಾನ್ಯ CEO ಜಿಲ್ಲಾ ಪಂಚಾಯತ್ ಬೆಳಗಾವಿ ಮತ್ತು CEO ಮಾನ್ಯ ಜಿಲ್ಲಾಧಿಕಾರಿಗಳು ಬೆಳಗಾವಿ ಅವರು ಮಾರ್ಗದರ್ಶನ ನಮಗೆ ನೀಡ್ತಾ ಇದ್ದಾರೆ. ಮತ್ತು ಕಾಲಕ್ಕೆ ರಿವ್ಯೂ ಆಗ್ತವೆ. ರಿವ್ಯೂ ಅಂತಂದರೆ ಯಾವ ಪ್ರಗತಿ ಸಾಧಿಸ್ತಾ ಇದ್ದೀವಿ, ಎಷ್ಟು ಹಂತಗಳಾಗಿದೆ ಅದನ್ನೋದು ಕೂಡ ನಾವು ವಿವರವಾಗಿ ಅದರಲ್ಲಿ ನೋಡ್ತೇವೆ. ಇದರಲ್ಲಿ ಅಡ್ವರ್ಸ್ ಇವೆಂಟ್ ಅನ್ನುವಂಥದ್ದು ಇಲ್ಲ, ಯಾಕಂದರೆ ಯಾವುದೇ ರೀತಿಯಾದಂಥ ಒಂದು ಅಡ್ಡ ಪರಿಣಾಮಗಳು ಇದರಲ್ಲಿ ಬಂದಿಲ್ಲ. ಮತ್ತು ಕೆಲವೊಂದು ಜನರಿಗೆ ಮಿತ್ಸ್ಗಳಿರ್ತವೆ, ಅಪನಂಬಿಕೆಗಳಿರ್ತವೆ, ಅವನ್ನೆಲ್ಲವನ್ನು ಕೂಡ ನಾವು ಯಶಸ್ವಿಯಾಗಿ ಜನರಿಗೆ ತಿಳುವಳಿಕೆ ನೀಡಿ ಸಂವಹನ ಮಾಹಿತಿಯನ್ನು ಕೊಡೋದ್ರ ಮೂಲಕ ಅವರಿಗೆ ಐಸಿ ಮಾಡಿ ಆ ಎಲ್ಲ ದುಗುಡ ದುಮ್ಮಾನಗಳಿಗೆ ಮತ್ತು ಆ ಎಲ್ಲ ಅಪನಂಬಿಕೆಗಳಿಗೆ, ಆಸ್ಪದಗಳಿಗೆ ಯಾವುದಕ್ಕೂ ಕೂಡ ಎಡೆ ಮಾಡಿ ಕೊಡೋಲ್ಲ. ಮುಖ್ಯವಾಗಿ ಅಂದ್ಕೊಳ್ತಿರ್ತಾರೆ ಈ ಒಂದು ವ್ಯಾಕ್ಸಿನೇಷನ್ ಕೊಟ್ಟಾಗ ಅವರಿಗೆ ಸ್ಟೆರಿಲಿಟಿ
ಬರುತ್ತೆ, ಅಂದರೆ ಮಕ್ಕಳಾಗಲ್ಲ, ಬಂಜಿತನ ಬರುತ್ತೆ ಅಂತ ಒಂದು ಅಪನಂಬಿಕೆ ಇರುತ್ತೆ. ಆದರೆ ಇಂತಹ ಯಾವುದೇ ರೀತಿಯಾದಂತಹ ಒಂದು ವೈಜ್ಞಾನಿಕವಾದಂತಹ ಕಾರಣಗಳಿಲ್ಲ. ಬೇರೆ 15 ವರ್ಷಗಳಿಂದ ಇದು ವ್ಯಾಕ್ಸಿನೇಷನ್ ನಡೀತಾ ಇದೆ. ನಮ್ಮ ದೇಶದಲ್ಲಿ ಮೊದಲನೇ ಬಾರಿಗೆ ಅದು ಪರಿಚಯ ಆಗ್ತಾ ಇದೆ. ಹೊರತುಪಡಿಸಿದ್ರೆ ವಿಶ್ವದ ಎಲ್ಲ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಕೂಡ ಎಲ್ಲ ಕಡೆಗಳಲ್ಲಿ ಇದು ಯಶಸ್ವಿಯಾಗಿ ನಡೀತಾ ಇದೆ. ಹಾಗಾಗಿ ಇದಕ್ಕೆ ಯಾರು ಕೂಡ ಕಿವಿಗೊಡಬಾರ್ದು, ಯಾರು ಅದನ್ನ ಧೃತಿಗೆಡಬಾರ್ದು. ವ್ಯಾಕ್ಸಿನ್ ಸುರಕ್ಷಿತವಾಗಿದೆ. ಎಲ್ಲರೂ ಕೂಡ ತಮ್ಮ ಮಕ್ಕಳನ್ನ ಸುರಕ್ಷಿತಗೊಳಿಸೋದಕ್ಕೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ. ಇದು HPV ಲಸಿಕೆ ಇದು ಸ್ವಯಂ ಪ್ರೇರಿತವಾಗಿದೆ ಸರ್. ಹೆಣ್ಮಕ್ಳಿಗೆ ಲಸಿಕೆ ನೀಡುವ ಮೊದಲು ಪೋಷಕರ ಪಾಲಕರದ ಒಪ್ಪಿಗೆ ತಗೋಬೇಕು. ಮುಖ್ಯ ಅಲ್ಲ, ಅದು ಮುಖ್ಯ ಇದೆ ಅವರಿಗೆ. ಅಂತ ಸಂದರ್ಭದಲ್ಲಿ ಗ್ರೌಂಡ್ ಲೆವೆಲ್ ವರ್ಕ್ ತಾವು ಮಾಡ್ತಾ ಇದ್ದೀರಾ, ರಿಯಾಲಿಟಿ ಅದು ನಿಮಗೆ ಗೊತ್ತಾಗಿರುತ್ತೆ. ಪಾಲಕರದ್ದು ಹೇಗಿದೆ ಅದು ಒಂದು ಸ್ವಲ್ಪ ತಿಳಿಸ್ಬೋದಾ? ಪಾಲಕರಿಗೆ ಅವ್ರಿಗೆಲ್ಲ ಹಿಂಗ ವ್ಯಾಕ್ಸಿನ್ ಬಗ್ಗೆ ಸ್ವಲ್ಪ ಅಂಜಿಕೆ ಇರುತ್ತೆ ಸರ್. ಕಿವಿ ಕೊಡದೆ ಈ ವ್ಯಾಕ್ಸಿನ್ಗೆ ಟೀಚರ್ಗೆ ಅದಕ್ಕೆ ನಾವು ಮೀಟಿಂಗ್ ಮಾಡಿ ಅವ್ರಿಗೆ ಮೊಟೇಷನ್ ಮಾಡ್ತೀವಿ ಸರ್. ಅವ್ರಿಗೆ ಮೊಟೇಷನ್ ಮಾಡಿ ಲಸಿಕೆ ಬಗ್ಗೆ ಹೇಳ್ತೀವಿ, ಈ ತರ ಇದೆ, ಇದರಿಂದ ಏನು ತೊಂದರೆ ಇಲ್ಲ, ಯಾವ ಸೈಡ್ ಎಫೆಕ್ಟ್ ಇಲ್ಲ ಅಂತ ಹೇಳ್ತೀವಿ. ಅದನ್ನ ನೋಡ್ಕೊಂಡು ಅವ್ರು ಮೊಟೇಷನ್ ಮಾಡಿ ಒಪ್ಪಿಗೆ ಆದ ತಕ್ಷಣ ವ್ಯಾಕ್ಸಿನ್ಗೆ ಇದು ಮಾಡ್ತೀವಿ, ರಿಜಿಸ್ಟ್ರೇಷನ್ ಮಾಡ್ತೀವಿ ಸರ್. ಇದು ಸೊ ಇದನ್ನ ಹಾಕಿದ್ರಿಂದ ಸುರಕ್ಷಿತ ಲಸಿಕೆ, ಸುಂದರ ಭವಿಷ್ಯ ಹೆಣ್ಮಕ್ಕಳಿಗೆ. ಸೊ ಯಾರಿಗೂ ಕಿವಿ ಕೊಡದೆ ಈ ವ್ಯಾಕ್ಸಿನ್ ತಗೊಂಡು ಉಚಿತವಾಗಿರೋದ್ರಿಂದ ಇದನ್ನು ನೀವು ತುಂಬಾ ಉತ್ತಮವಾಗಿ ಬಳಸ್ಕೋಬಹುದು ಸರ್ ಫ್ಯೂಚರ್. ಇದುವರೆಗೂ ನಾವು ಈ ಕಾರ್ಯಕ್ರಮದಲ್ಲಿ ಲಸಿಕೆ ಬಗ್ಗೆ, ಲಸಿಕೆ ಉಚಿತವಾಗಿದೆ, ಲೊಕೇಶನ್, ಎವ್ರಿ ಡೀಟೇಲ್ ನಾವು ಡಿಸ್ಕಸ್ ಮಾಡಿದ್ವಿ. ಆಚೆ ಕೇಳುಗರಲ್ಲಿ ಮೊದಲನೇ ಪ್ರಶ್ನೆ ಇದೇ ಆಗಿರುತ್ತೆ, ವಿಶ್ವಾಸದಿಂದ ಇದನ್ನ ಎಲ್ಲಿ ಹಾಕಿಸ್ಕೋಬಹುದು, ಎಷ್ಟು ಸಮಯಕ್ಕೆ, ಯಾವ ಸ್ಥಳಕ್ಕೆ ಬರಬಹುದು, ಅದ್ರ ಬಗ್ಗೆ ಸರ್. ಇದನ್ನು ಆಕ್ಚುಲಿ ನಾವೆಲ್ಲ ನಮ್ಮ ಹೆಲ್ತ್ ಫೆಸಿಲಿಟಿಲಿ ಹಾಕ್ತಾ ಇದ್ದೀವಿ. ಪ್ರೈಮರಿ ಹೆಲ್ತ್ ಸೆಂಟರ್ ಅಲ್ಲಿ ಹಾಕ್ತಾ ಇದೀವಿ, ಕಮ್ಯುನಿಟಿ ಹೆಲ್ತ್ ಸೆಂಟರ್ ಅಲ್ಲಿ ಹಾಕ್ತಾ ಇದೀವಿ, ಆಮೇಲೆ ಜನರಲ್ ಹಾಸ್ಪಿಟಲ್ ಹಾಕ್ತಾ ಇದೀವಿ, ಆಮೇಲೆ ವೈದ್ಯಕೀಯ ಕಾಲೇಜಲ್ಲಿ ಹಾಕ್ತಾ ಇದೀವಿ ಸರ್. ನಾವು ಔಟ್ರೀಚ್ ಮಾಡ್ತಾ ಇಲ್ಲ. ಸೊ ಯಾವ ವೈದ್ಯರ ಎದುರುಗಡೆ ಇದು ವ್ಯಾಕ್ಸಿನ್ ಕೊಡ್ತಾ ಇದ್ದೀವಿ ಸರ್. ಈಗ ಲಸಿಕೆ ಹಾಕಿಸುವಾಗ ಡಾಕ್ಟರ್ ಸರ್ ಹೇಳಿದ್ರು ಟೆಂಪ್ರೇಚರ್ ಎಲ್ಲ ಮೇಂಟೈನ್ ಮಾಡಬೇಕು. ಇದರ ಹಿಂದೆ ಬಹಳಷ್ಟು ಹ್ಯೂಮನ್ ವರ್ಕ್, ಹಾರ್ಡ್ ವರ್ಕ್ ಇನ್ವಾಲ್ವ್ಡ್ ಇರುತ್ತೆ. ಯಾಕೆಂದರೆ ಅರ್ಥ ಆಗುತ್ತೆ ಅದನ್ನು ಮೇಂಟೈನ್ ಮಾಡಬೇಕು ಅಂತ ಸಂದರ್ಭದಲ್ಲಿ ಎಲ್ಲ ರೀತಿಯಾದಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ವಿತ್ ರೆಸ್ಪೆಕ್ಟ್ ಟು ಆ ಟೆಂಪ್ರೇಚರ್ ನೀವು ಹೇಳಿದ್ರಿ. ಮತ್ತು ಯಾವೆಲ್ಲ ಸಂಸ್ಥೆ ಅದಕ್ಕೆ ಸಹಾಯ ಮಾಡಿದೆ? ಈಗ 2-3 ಸಾಫ್ಟ್ವೇರ್ಗಳನ್ನು ಎಕ್ಸ್ಕ್ಲೂಸಿವ್ ಆಗಿ ಇದಕ್ಕೆ ಬಳಸ್ತಾ ಇರ್ತೀವಿ. ಒಂದು ಈಗ ಕೋಲ್ಡ್ ಚೈನ್ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಒಂದು ಇವಿನ್ ಅಂತ ಎಲೆಕ್ಟ್ರಾನಿಕ್ ವಿಜಿಲೆನ್ಸ್ ನೆಟ್ವರ್ಕಿಂಗ್ ಸಿಸ್ಟಮ್ ಅಂತ ಕರಿತೇವೆ, ಅದನ್ನು ಟೆಂಪ್ರೇಚರ್ಗೋಸ್ಕರ. ಮತ್ತು ಮಗುಗೆ ವ್ಯಾಕ್ಸಿನೇಷನ್ ಕೊಟ್ಟಾಗ ಮಕ್ಕಳಿಗೂ ಕೂಡ ಸರ್ಟಿಫಿಕೇಶನ್ ಕೊಡಬೇಕು, ಅದು ಒಂದು ವಿಶೇಷವಾಗಿದೆ. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ, ನಮ್ಮ ಜಿಲ್ಲೆಯಲ್ಲಿ 176 ಆರೋಗ್ಯ ಸಂಸ್ಥೆಗಳಿದ್ದಾವೆ. ಅದರಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿದ್ದಾವೆ 173, ಅದೇ ರೀತಿಯಾಗಿ 16 ಸಮುದಾಯ ಆರೋಗ್ಯ ಕೇಂದ್ರಗಳಿದ್ದಾವೆ, 9 ತಾಲೂಕು ಮಟ್ಟದ ಆಸ್ಪತ್ರೆಗಳು, ಅದೇ ರೀತಿ ಜಿಲ್ಲಾ ಆಸ್ಪತ್ರೆಗಳು, ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೂಡ ಇದಿದೆ. ಒಟ್ಟಾರೆ ನಾವು 173 ಆರೋಗ್ಯ ಸಂಸ್ಥೆಗಳಲ್ಲಿ ಮಾಡಿಸ್ತಾ ಇದ್ವಿ. ಅದರಲ್ಲಿ ಮುಖ್ಯವಾಗಿ SOP ಅಂತಂದಾಗ ಅಲ್ಲಿ ವೈದ್ಯಾಧಿಕಾರಿಗಳು ಇರಬೇಕು, ಕೋಲ್ಡ್ ಚೈನ್ ಪಾಯಿಂಟ್ ಇರಬೇಕು, ಮತ್ತು ಅಲ್ಲಿ ಪ್ರಿಂಟರ್ ವ್ಯವಸ್ಥೆ ಇರಬೇಕು ಅನ್ನೋದನ್ನ ನಾವು ಗಮನದಲ್ಲಿಟ್ಕೊಂಡು ಆ ಕೋಲ್ಡ್ ಚೈನ್ ಪಾಯಿಂಟ್ ಅಂತ ವ್ಯಾಕ್ಸಿನೇಷನ್ ಪಾಯಿಂಟ್ಸ್ಗಳನ್ನು ಗುರುತು ಮಾಡ್ತೇವೆ. ಅದಕ್ಕಿಂತ ಪೂರ್ವದಲ್ಲಿ ಆಯಾ ಊರಿನ ವ್ಯಾಪ್ತಿಗೆ ಸಂಬಂಧಪಟ್ಟ ಹಾಗೆ ಶಾಲೆಗಳ ಮಟ್ಟದಲ್ಲಿ ಪಾಲಕರು ಮತ್ತು ಶಿಕ್ಷಕರು ಮತ್ತು ಆರೋಗ್ಯ ಇಲಾಖೆಗಳು ಜಂಟಿಯಾಗಿ ಪಾಲಕರ ಸಭೆಗಳನ್ನು ಮಾಡ್ತೇವೆ. ಪಾಲಕರ ಸಭೆಗಳಲ್ಲಿ ಮಾಡೋದ್ರ ಮೂಲಕ ಅವರಿಗೆ ಗೊತ್ತಾಗ್ಬಿಡುತ್ತೆ. ಅಂದರೆ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಕರು ಇರ್ತಾರೆ, ಪಾಲಕರು ಇರ್ತಾರೆ, ಪೋಷಕರು ಇರ್ತಾರೆ. ಅದು ಒಂದು ವೇದಿಕೆಯಾಗಿ ನಮಗೆ ಪರಿಣಾಮ ಆಗುತ್ತೆ. ಆ ಒಂದು ವೇದಿಕೆಯಲ್ಲಿ ನಾವು ಆರೋಗ್ಯ ಇಲಾಖೆ ಮತ್ತು ಶಿಕ್ಷಣ ಇಲಾಖೆ ಜಂಟಿಯಾಗಿ ಪಾಲಕರ ಸಭೆಗಳನ್ನು ಕರೆದು ಎಲ್ಲ ಪಾಲಕರಿಗೆ ಆ ವ್ಯಾಕ್ಸಿನ್ ಬಗ್ಗೆ ತಿಳುವಳಿಕೆ ಹೇಳಿ ಅವರ ಕಡೆಯಿಂದ ಕನ್ಸೆಂಟ್ ಫಾರ್ಮ್ಗಳನ್ನು ತಗೊಂಡು ಅವ್ರಿಗೆ ಇರುವಂಥ ಎಲ್ಲ ಅನುಮಾನಗಳನ್ನು ಸರಿಪಡಿಸಿ ಆ ವ್ಯಾಕ್ಸಿನೇಷನ್ ತಗೊಳ್ತೇವೆ. ಇದನ್ನು ಮುಖ್ಯವಾಗಿ ನಮ್ಮ ಜಿಲ್ಲೆಯಲ್ಲಿ ನಾವು ಸುಮಾರು 5300 ಆಶೆಗಳ ಸಹಾಯ ಪಡೆದಿದ್ದೇವೆ. 5500 ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಅವರ ಸಹಾಯಕಿಯರ ಮತ್ತು ಶಿಕ್ಷಕರ ಇದರಲ್ಲಿ ಪಾಲ್ಗೊಳ್ಳಿಕೆ ಇರುತ್ತೆ. ಅವರು ಕ್ಷೇತ್ರ ಮಟ್ಟದಲ್ಲಿ ಪ್ರತಿನಿತ್ಯನೂ ಕೂಡ ಆರೋಗ್ಯ ಶಿಕ್ಷಣವನ್ನು ನೀಡ್ತಾ ಇರ್ತಾರೆ. ಅದನ್ನು ಹೊರತುಪಡಿಸಿ ತಾಲೂಕಾ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ IC ವಿಭಾಗಗಳಿದ್ದಾವೆ. ಅದರಲ್ಲಿ ಬ್ಲಾಕ್ ಎಜುಕೇಶನ್ ಹೆಲ್ತ್ ಆಫೀಸರ್ಸ್ಗಳಿದ್ದಾರೆ. ಅವರು ನಿರಂತರವಾಗಿ ಶಾಲೆಗಳಿಗೆ ವಿಸಿಟ್ ಮಾಡಿ ಎಲ್ಲ ಶಾಲೆಗಳಲ್ಲಿ ಕೂಡ, ಎಲ್ಲ ಹೈಸ್ಕೂಲ್ಗಳಲ್ಲಿ ಈ ಮಕ್ಕಳು ವ್ಯಾಪ್ತಿಗೆ ಒಳಪಡೋದ್ರಿಂದ ಎಲ್ಲ ಹೈಸ್ಕೂಲ್ಗಳಲ್ಲಿ ಕೂಡ ಇದು ಒಂದು ವ್ಯವಸ್ಥಿತವಾಗಿ ಆರೋಗ್ಯ ಶಿಕ್ಷಣವನ್ನು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿದ್ದಾರೆ ಅವರು ಯಶಸ್ವಿಯಾಗಿ ಮಾಡಿ ನಮ್ಮ ವೈದ್ಯಾಧಿಕಾರಿಗಳ ಮಾರ್ಗದರ್ಶನದೊಂದಿಗೆ ಎಲ್ಲ ಗ್ರಾಮ ಪಂಚಾಯಿತಿಗಳ ವಾರು ಕೂಡ ಈ ಒಂದು ಸಮನ್ವಯ ಸಮಿತಿಯನ್ನು ಸಾಧಿಸೋದಕ್ಕೆ ನಾವು ಸಭೆಗಳನ್ನು ಆಯೋಜನೆ ಮಾಡಿಕೊಂಡು ಒಂದು ಯಶಸ್ವಿಗಳನ್ನು ಕಾಣ್ತಾ ಇದೀವಿ ಸರ್. ಹಾಗಾಗಿ ಈಗ ನಮ್ಮ ಜಿಲ್ಲೆನಲ್ಲಿ ಇನ್ನೊಂದು ವಿಶೇಷ ಅಂದ್ರೆ ನಾವು ಅಡೋಲೆಸೆಂಟ್ ಕರಿತೀವಿ, ಕ್ಲಿನಿಕ್ ಅಂತ ಕರಿತೇವೆ. ಪ್ರತಿ ಗುರುವಾರ ಎಲ್ಲ ಆರೋಗ್ಯ ಸಂಸ್ಥೆಗಳಿರುತ್ತೆ. ಆ ಒಂದು ಅಡೋಲೆಸೆಂಟ್ ಕೌನ್ಸಿಲಿಂಗ್ ನಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಇರ್ತಾಳೆ, ಶಿಕ್ಷಕರು ಇರ್ತಾರೆ, ಮತ್ತು ನಮ್ಮ ಆಶಾ ಕಾರ್ಯಕರ್ತೆ ಇರ್ತಾರೆ, ಊರಿನ ಮುಖ್ಯಸ್ಥರುಗಳಿರ್ತಾರೆ, SDM ಕಮಿಟಿಯ ಸದಸ್ಯರುಗಳಿರ್ತಾರೆ. ಹಾಗಾಗಿ ಆ ಒಂದು ಹರ್ಷ ಕಮಿಟಿನಲ್ಲಾಗಿರ್ಬೋದು ಅಥವಾ HDMC ಕಮಿಟಿಗಳಲ್ಲಾಗಿರ್ಬೋದು ಎಲ್ಲರೂ ಕೂಡಿ ಸಹಭಾಗಿತ್ವದಿಂದ ಮಾತಾಡೋದ್ರಿಂದ ಅಥವಾ ಆರೋಗ್ಯ ಶಿಕ್ಷಣ ನೀಡೋದ್ರಿಂದ ಜನರಲ್ಲಿ ಯಾವುದೇ ರೀತಿಯಾದಂಥ ಆತಂಕಗಳಾಗಲಿ ಯಾವುದೇ ರೀತಿಯ ಅನುಮಾನಗಳಾಗಲಿ ಜನರಲ್ಲಿ ಇಲ್ಲ ಅಂತ.
ಈ ಮೂಲಕ ಹೇಳ್ಬೋದು ಸರ್. ಬಹಳ ವಿವರವಾಗಿ ಆ್ಯಂಡ್ ಡೀಟೇಲ್ ಆಗಿ ಈ ಒಂದು ಡ್ರೈವ್ ಬಗ್ಗೆ ಆ್ಯಂಡ್ ಅದರ ಹಿಂದಿನ ಸಾಫ್ಟ್ವೇರ್, ಏಕೆಂದರೆ ಇದನ್ನೆಲ್ಲ ಕೇಳಿರುವ ಕೇಳುಗರಲ್ಲಿ ಒಂದು ವಿಶ್ವಾಸ ಬರುತ್ತೆ ಇದರ ಹಿಂದೆ ಇಷ್ಟೆಲ್ಲ ಹಾರ್ಡ್ ವರ್ಕ್ ಇದೆ ಆ್ಯಂಡ್ 100% ವಿಶ್ವಾಸದಿಂದ ಅವರು ಈ ಒಂದು ವ್ಯಾಕ್ಸಿನ್ ಅನ್ನು ತಗೊಳ್ಬೋದು. ಅಂಥ ಸಂದರ್ಭದಲ್ಲಿ ಸ್ಟ್ಯಾಟಿಸ್ಟಿಕ್ಸ್ಗಳ ಬಗ್ಗೆ ಸ್ವಲ್ಪ ಮಾತನಾಡೋಣ. ಎಸ್ ಸರ್, ಖಂಡಿತವಾಗಿಯೂ ಕೂಡ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಇಲ್ಲಿ ತನಕ ನಾವು ಈ ವಯೋಮಾನದ ಮಕ್ಕಳನ್ನು ತಗೊಂಡಾಗ 14 ವರ್ಷ ಪೂರ್ಣಗೊಂಡು 15ನೇ ವರ್ಷದ ಬರ್ತ್ಡೇನ ಆಚರಣೆ ಮಾಡೋದಕ್ಕಿಂತ ಮುಂಚಿತವಾಗಿ ಈ ಅಭಿಯಾನವನ್ನು 3 ತಿಂಗಳ ಆಯೋಜನೆ ಮಾಡ್ತೀವಿ ಅಂತ ಹೇಳಿದ್ವಿ. ಆ ರೀತಿಯಾಗಿ ನಾವು ಒಂದು ಕ್ರಿಯಾ ಯೋಜನೆಯನ್ನು ಮಾಡ್ಕೊಂಡಿದ್ದೀವಿ. ನಮ್ಮ ಜಿಲ್ಲೆಯಲ್ಲಿ 39,858 ಮಕ್ಕಳದು ಈಗ ಆಲ್ರೆಡಿ ನಾವು ಪಟ್ಟಿಯನ್ನು ಮಾಡ್ಕೊಂಡಿದ್ದೇವೆ. ಇದು ಹೊರ ರಾಜ್ಯಗಳಿಂದ ಮಕ್ಕಳನ್ನು ಬರೋದನ್ನು ಹೊರತುಪಡಿಸಿ ಆಯಾ ಆರೋಗ್ಯ ಕೇಂದ್ರಕ್ಕೆ ಮತ್ತೆ ವಾಕಿನ್ ಬರ್ಬೋದು, ಯಾವ್ದಾದ್ರು ಮಗು ವಾಲಂಟಿಯರ್ ಆಗಿ ಬರ್ಬೋದು. ಈಗ ಮೇಡಮ್ ಹೇಳಿದ್ರೆ ಅದು ವಾಲಂಟಿಯರ್ ಆಗಿದೆ, ಯಾರಿಗೂ ಒತ್ತಾಯಪೂರ್ವಕವಾಗಿರಲ್ಲ ಅಂತ ಹೇಳಿದಾಗ ಬೇರೆ ರಾಜ್ಯಗಳಿಂದಲೂ ಕೂಡ ಬರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಇರುವಂತಹ ಮಕ್ಕಳುಗಳ ಸಂಖ್ಯೆ 39,858 ಮಕ್ಕಳನ್ನು ನಾವೀಗ ಆಲ್ರೆಡಿ ಯಶಸ್ವಿಯಾಗಿ ಪಟ್ಟಿಗೊಳಿಸಿದ್ದೇವೆ. ಅವ್ರನ್ನ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿದ್ದೇವೆ. ಈಗಾಗಲೇ ಸುಮಾರು 6,000ಕ್ಕಿಂತ ಹೆಚ್ಚು ಮಕ್ಕಳಿಗೆ ಈ ಒಂದು ಕಳೆದ 3-4 ದಿನದಲ್ಲಿ ವ್ಯಾಕ್ಸಿನೇಷನ್ಸ್ ಕೂಡ ಮಾಡಿದ್ದೇವೆ. ಅದಕ್ಕೆ ಸೆಷನ್ ಸೈಟ್ ಅಂತ ಕರಿತೇವೆ ನಾವು. ಸೆಷನ್ಸ್ಗಳನ್ನು ಪ್ಲಾನ್ ಮಾಡ್ಕೊಳ್ತೇವೆ. ಅಂದರೆ ಒಂದು ಮಗು ಬಂತಂದ್ರೆ ಆ ಒಂದು 10 ಮಕ್ಕಳಿಗೆ 20 ಮಕ್ಕಳಿಗೆ ವ್ಯಾಕ್ಸಿನ್ ಕೊಡೋದಕ್ಕೆ ವಿಶೇಷವಾದ ತಂತ್ರಾಂಶದಲ್ಲಿ ಸೆಷನ್ಸ್ಗಳನ್ನು ಸೈಟ್ಗಳನ್ನು ಕ್ರಿಯೇಟ್ ಮಾಡ್ಕೊಳ್ಳೋದ್ರ ಮೂಲಕ ಆ ಮಕ್ಕಳಿಗೆ ವ್ಯಾಕ್ಸಿನೇಷನ್ ಕೊಡ್ತಾ ಇದ್ದೀವಿ. ಮತ್ತು ವ್ಯಾಕ್ಸಿನೇಷನ್ ಪಡೆದ ನಂತರ ಒಂದು ಪ್ರಶ್ನೆ ಕೇಳಿದ್ರಿ, ಎಲ್ಲ ಮಕ್ಕಳಿಗೂ ಕೂಡ ಕಡ್ಡಾಯವಾಗಿ ಅರ್ಧ ಗಂಟೆ ನಮ್ಮ ಸುಪುರತೆಯಲ್ಲಿ ಇರ್ತಾರೆ, ಮೇಲ್ವಿಚಾರಣೆಯಲ್ಲಿ ಇರ್ತಾರೆ. ಅದನ್ನು ಒಂದು ನಮ್ಮ ಮಾರ್ಗಸೂಚಿ ಅನ್ವಯ WHO ಮತ್ತು ಯುನಿಸೆಫ್ ಮತ್ತು ನಮ್ಮ UNDP ಮತ್ತು ನಮ್ಮ ICMR ಮಾರ್ಗಸೂಚಿಗಳ ಅನ್ವಯ ಯಾವುದೇ ವ್ಯಾಕ್ಸಿನ್ ಕೊಟ್ಟಾಗಲೂ ಸಹಿತ ನಾವು ಖಂಡಿತವಾಗಿಯೂ ಕೂಡ ಅರ್ಧ ಗಂಟೆ ಮಕ್ಕಳನ್ನ ಮೇಲ್ವಿಚಾರಣೆ ಮಾಡ್ತೇವೆ. ಸೊ ನಮ್ಮ ವ್ಯವಸ್ಥೆಯಲ್ಲಿ ಇರ್ತಾರೆ. ಈ ಒಂದು ಇಲ್ಲಿ ತನಕ ಈ ಒಂದು ಅಭಿಯಾನದಲ್ಲಿ ನೋಡಿದಾಗ ಯಾವುದೇ ರೀತಿಯಾದಂತಹ ಒಂದು ನಾವು ಅನ್ಕೊಂಡಿದ್ವಿ ಫೀವರ್ ಬರ್ಬೋದು ಅಥವಾ ಇಂಜೆಕ್ಷನ್ ಸೈಟ್ ಸ್ವಲ್ಪ ಇರಿಟೇಟಬಲ್ ಇರಬಹುದು ಅಂತೇಳಿ ಅಂಥದ್ದು ಯಾವುದೇ ರೀತಿಯಾದಂತಹ ಒಂದು ಅಡ್ಡ ಪರಿಣಾಮಗಳು ಕಂಡು ಬಂದಿಲ್ಲ. ಸೊ ಹಾಗಾಗಿ ಎಲ್ಲರೂ ಕೂಡ ಭಯವನ್ನು ಬಿಟ್ಟು ತಮ್ಮ ಮಕ್ಕಳಿಗೆ ವ್ಯಾಕ್ಸಿನೇಷನ್ ಕೊಡಿಸಬಹುದು ಅಂತ ತಮ್ಮ ವಿಶ್ವಾಸವನ್ನು ಗಳಿಸ್ಕೊಳ್ತೇವೆ. ಸರ್ ಇನ್ನೊರಿಗೆ ಸರ್ ಭಾರತ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂತ್ರಾಲಯದಿಂದ ಸರ್ ಮಾರ್ಗಸೂಚಿ ಅಂತ ಕರ್ನಾಟಕ ರಾಜ್ಯಕ್ಕೆ ಸರ್ 2.54 ಲಕ್ಷ ಡೋಸ್ಗಳು HP ಲಸಿಕೆ ಉಚಿತವಾಗಿ ಸರಬರಾಜು ಆಗಿದೆ ಸರ್. ಸೊ ಎಲ್ಲ ಜಿಲ್ಲೆಗಳು ರವಾನಿಸಿ ಆಗಿದೆ. ಬೆಳಗಾವಿ ಡಿಸ್ಟ್ರಿಕ್ಟ್ ಮಾತ್ರ 39,000 ಟಾರ್ಗೆಟ್ ಇಟ್ಟಿದ್ದೀವಿ ನಾವು ಸರ್ ಮಕ್ಕಳಿಗೆ. ಇಂಥ ಒಂದು ಉತ್ತಮವಾದ ಈ ಡ್ರೈವ್ HPV ವ್ಯಾಕ್ಸಿನ್ ಡ್ರೈವ್, ಅದರಲ್ಲಿ ನಮ್ಮ ಜನರ ಈ ಒಂದು ಪ್ರತಿಕ್ರಿಯೆ ಇಷ್ಟು ಚೆನ್ನಾಗಿದೆ. ಆ್ಯಂಡ್ ಬಹಳ ಮುಖ್ಯವಾಗಿ ಸರ್ ಸ್ಟ್ಯಾಟಿಸ್ಟಿಕ್ಸ್ಗಳ ಬಗ್ಗೆನೂ ಹೇಳಿದ್ರು. ಆ್ಯಂಡ್ ಇದುವರೆಗೂ ಕೊಟ್ಟಿರುವ ವ್ಯಾಕ್ಸಿನ್ಗಳಲ್ಲಿ ಯಾವುದೇ ಆಫ್ಟರ್ ವ್ಯಾಕ್ಸಿನ್ ಸಿಂಪ್ಟಮ್ಸೇ ಇಲ್ಲ ಅಂತ ಹೇಳಿದರು. ಅಂಥ ಸಂದರ್ಭದಲ್ಲಿ ಮುಖ್ಯವಾದ ಈ ಒಂದು ಡ್ರೈವ್ ಜನರಿಗೆ ಆ್ಯಂಡ್ ಎಸ್ಪೆಷಲಿ ಮಹಿಳೆಯರಿಗೆ ಒಳ್ಳೆಯದೇ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಅಂತ ಸಂದರ್ಭ ನೀವು ಏನು ಹೇಳಿ ಸರ್? ಇದು ಸ್ಫೂರ್ತಿದಾಯಕ ಘೋಷಣೆಗಳು ಹೇಳೋದಂದ್ರೆ ಇದಕ್ಕೆ ಕ್ಯಾನ್ಸರ್ ಮುಕ್ತ ನಾಳೆಗಾಗಿ ಇದು ಇರಲೇಬೇಕು ಲಸಿಕೆ ಸುರಕ್ಷಾ ಸರ್. ಇದು ಹೆಣ್ಣು ಮಗುವಿಗೆ ಆರೋಗ್ಯವಾದ ದೇಶದ ಭಾಗ್ಯ. ಇದು HP ಲಸಿಕೆ ಪಡೆಯೋದ್ರಿಂದ ಪ್ರತಿಯೊಬ್ಬರ ಹಕ್ಕಿದು ಸರ್. ಮುನ್ನೆಚ್ಚರಿಕೆವಾಗಿ ಎಂಬುದು ಮುದ್ದೆಗಿಂತ ಮೇಲೂ ಗರ್ಭಕಂಡ ಕನಸರಿಗೆ ಲಸಿಕೆ ಸಾಕಾಗುತ್ತೆ ಸರ್. ಇದು ಸುರಕ್ಷಿತ ಲಸಿಕೆ, ಸುಂದರ ಭವಿಷ್ಯ ಹೆಣ್ಣು ಮಕ್ಕಳಿಗೆ. ಮತ್ತು ಪೇರೆಂಟ್ಸ್ ಇದನ್ನು ಯಾವುದು ಭಯ ಪಡದೆ ಇದನ್ನು ತಗೋಬೇಕು ಫಸ್ಟ್ ಅವರು. ಇದು ಸ್ವಯಂ ಪ್ರೇರಿತ, ಆಗಲೇ ಹೇಳಿದ್ದೀನಿ ಸ್ವಯಂ ಪ್ರೇರಿತ ಇದು ಲಸಿಕೆ ಅಂತ ಹೇಳಿ. ಅವರೆಲ್ಲ ಮೊಟೇಷನ್ ಮಾಡಿ ತಗೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ ಇದು ಸರ್. ಸೊ ಈ ಒಂದು ವ್ಯಾಕ್ಸಿನ್ ಬಗ್ಗೆ ಅಥವಾ ಅಭಿಯಾನದ ಬಗ್ಗೆ ಸವಿವರವಾಗಿ ಎಲ್ಲವನ್ನು ಕೇಳ್ಕೊಂಡಿದ್ದೀರಿ. ಇದೆಲ್ಲವನ್ನು ಗಮನಿಸಿ ಯಾವುದೇ ರೀತಿಯಾದಂಥ ಆತಂಕಗಳಿಗೆ ಅಥವಾ ಯಾವುದೇ ರೀತಿಯಂಥ ಊಹಾಪೋಹಗಳಿಗೆ ಅಥವಾ ಯಾವುದೇ ಒಂದು ಅಪನಂಬಿಕೆಗಳಿಗೆ ಒಳಗಾಗದೇ ಸುರಕ್ಷಿತವಾದಂಥ ಒಂದು ಲಸಿಕೆ ಇದೆ. ಎಲ್ಲರೂ ಕೂಡ ಇದಕ್ಕೆ ಸಹಕರಿಸೋಣ. ಮಹಾಮಾರಿ ಕೋವಿಡ್ನ ಹೇಗೆ ನಾವು ಹಿಮ್ಮೆಟ್ಟಿಸಿದ್ವಿ ಅದೇ ರೀತಿಯಾಗಿ ಮಕ್ಕಳ ಗರ್ಭಕಂಠದ ಏನು ಕ್ಯಾನ್ಸರ್ಗೆ ಒಂದು ಕಾರಣವಾದಂಥ ಈ HPV ವ್ಯಾಕ್ಸಿನನ್ನು ಸುರಕ್ಷಿತವಾದಂಥ ಒಂದು ಲಸಿಕೆ ನಮಗೆ ಸಿಕ್ಕಿರುವುದು ನಮ್ಮೆಲ್ಲರ ಸೌಭಾಗ್ಯ. ಈ ಒಂದು ಅವಕಾಶವನ್ನು ಎಲ್ಲ ತಾಯಂದಿರುಗಳು ತಮ್ಮ ಮಕ್ಕಳುಗಳಿಗೆ ಕೊಡಿಸ್ಬೇಕು, ಎಲ್ಲ ಪಾಲಕರು ತಮ್ಮ ಮಕ್ಕಳಿಗೆ ಕೊಡಿಸ್ಬೇಕು ಅಂತೇಳಿ ತಾವು ಆತ್ಮವಿಶ್ವಾಸನ ಹೆಚ್ಚಿಸಿಕೊಳ್ಳಿ, ಎಲ್ಲ ಮಕ್ಕಳನ್ನು ಸುರಕ್ಷಿತಗೊಳಿಸಿ ಅನ್ನೋದು ನಮ್ಮ ಆರೋಗ್ಯ ಇಲಾಖೆಯಿಂದ ತಮ್ಮೆಲ್ಲರಲ್ಲೂ ವಿನಂತಿಸ್ಕೊಳ್ತೇವೆ. ಸ್ನೇಹಿತರೆ, ಇದಾಗಿತ್ತು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ HPV ವ್ಯಾಕ್ಸಿನ್, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಕುರಿತು ವಿವರವಾದ ಮಾಹಿತಿ ಕೊಟ್ಟ ಕಾರ್ಯಕ್ರಮದ ಅತಿಥಿ ಆರೋಗ್ಯ ಅಧಿಕಾರಿಗಳು, ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯ ಅಧಿಕಾರಿಗಳು, ಬೆಳಗಾವಿಯ ಡಾಕ್ಟರ್ ಸುಶೀಲಾ ಸಹಾಯನ್ನವರ್. ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ ಮೇಡಮ್. ಥ್ಯಾಂಕ್ ಯು ಸರ್. ಅವರೊಂದಿಗೆ ಜಿಲ್ಲಾ ಮೇಲ್ವಿಚಾರಣಾ ಮತ್ತು ಮೌಲ್ಯಮಾಪಕ ವ್ಯವಸ್ಥಾಪಕರು ಬೆಳಗಾವಿಯ ಡಾಕ್ಟರ್ ಸಿದ್ದರಾಮ್ HM ಸರ್. ಕಾರ್ಯಕ್ರಮದಲ್ಲಿ ತಮಗೂ ಕೂಡ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ತಮಗೂ ಕೂಡ ಧನ್ಯವಾದಗಳು. ಎಲ್ಲ ಕ್ಷೇತ್ರಗಳಿಗೆ, ಎಲ್ಲ ನಮ್ಮ ಈ ವಾಹಿನಿಯ ಎಲ್ಲ ಶ್ರೋತೃಗಳಿಗೂ ಕೂಡ ನಾವು ಧನ್ಯವಾದಗಳನ್ನು ಹೇಳ್ತೇವೆ. ನಮಸ್ಕಾರ. ಧನ್ಯವಾದ.
ಹೀಗೆ ಕೇಳ್ತಾ ಇರಿ ವೇಣುಧ್ವನಿ. ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ನಮಸ್ಕಾರ.